ಸಾಹಿತ್ಯ ಮತ್ತು ಸಿನಿಮಾ ಎರಡು ಬೇರೆ ಬೇರೆಯ ಶಿಸ್ತುಗಳು ಹೌದು. ಆದರೆ ಯಾಕೆ ಇವುಗಳನ್ನು ನಾವು ಬಹುಶಿಸ್ತೀಯ ನೆಲೆ ಒಳಗಡೆಗೆ ಅನ್ಯಶಿಸ್ತೀಯ ನೆಲೆ ಒಳಗೆ ನೋಡೋದಕ್ಕೆ ಸಾಧ್ಯ ಇದೆ ಅನ್ನೋದನ್ನು ಯೋಚನೆ ಮಾಡಿಕೊಂಡ್ರೆ, ಮತ್ತು ಹಾಗಲ್ಲದೆ ಅದರ ಮೂಲಕ, ಯಾಕೆಂದರೆ ಇವತ್ತು ಏನಾಗ್ತಿದೆ ಅಂತಂದರೆ, ಒಂದು ಕಾಲಕ್ಕೆ ವಿಶೇಷವಾಗಿ ಕರ್ನಾಟಕದಲ್ಲಿ ಏನಾಯಿತು ಅನ್ನೋದನ್ನು ನೀವು ಗಮನ ತಗೊಂಡ್ರೆ ಸ್ನೇಹಿತರೆ, ಆರಂಭದಿಂದ ಕನ್ನಡದ ಸಾಹಿತ್ಯ ಮತ್ತು ಸಿನಿಮಾಗಳ ಸಂಬಂಧಗಳು ಹಾಗಾಗಿ ಏರುಪೇರಿನ ದಾಟಿ ಒಳಗಡೆಗೆ ನಡ್ಕೊಂಡು ಬಂದಿರೋದಕ್ಕೆ ಒಂದು ಸುದೀರ್ಘವಾದಂಥ ಒಂದು ಪರಂಪರೆಯ ರೂಪಕಗಳು ಕಾಣಿಸ್ಕೊಳ್ತದೆ. ಆದರೆ ನಾನು ಹೇಳ್ತಾ ಇರೋದು ಏನು ಅಂತಂದರೆ, ಇವತ್ತು ನಾವು ಬಹುಶಿಸ್ತೀಯ ಕಾಲದಲ್ಲಿದ್ದೀವಿ, ಅನ್ಯಶಿಸ್ತೀಯ ಕಾಲದಲ್ಲಿದ್ದೀವಿ, ಹಾಗೆಯೇ ಅಂತರ್ಶಿಸ್ತೀಯ ಸಂದರ್ಭಗಳನ್ನು ಕೂಡ ನಾವು ನೋಡ್ಕೊಳ್ಬಹುದಾದಂಥ ಸಂದರ್ಭದೊಳಗಡೆ ಇದ್ದೀವಿ. ಹಾಗಿರುವಾಗ ಸಾಹಿತ್ಯ ಅನ್ನೋದು ಅಕ್ಷರ ಪ್ರಜ್ಞೆಯನ್ನು ರೂಪಿಸಿಕೊಡುವಾಗ ಅದೊಂದು ಮೌಖಿಕ ಪರಂಪರೆಯನ್ನು ಹೇಳುತ್ತೆ. ಹಾಗೆ ಸಿನಿಮಾ ಅನ್ನತಕ್ಕಂಥದ್ದು ಈ ಮೌಖಿಕ ಅಕ್ಷರ, ಕೇಳುವ, ನೋಡುವ ಎಲ್ಲ ಪರಂಪರೆಗಳನ್ನು ರೂಪಿಸಿಕೊಂಡು ಅದೊಂದು ಮಾಧ್ಯಮವಾಗಿ ನಮ್ಮ ಮಧ್ಯೆ ಕಾಣಿಸ್ಕೊಳ್ತದೆ. ಅರಿವಿನ ಮಾಧ್ಯಮವಾಗಿ ನಾವು ಸಾಹಿತ್ಯವನ್ನು ಪರಿಗಣಿಸ್ತಾ ಇರುವಾಗ ಅಲ್ಲೊಂದು ಓದಕ ಪ್ರಜ್ಞೆ ಹಾಗೆ ಕೇಳುಗ ಪ್ರಜ್ಞೆ ಎರಡೂ ಜಾಗೃತಗೊಂಡಿರ್ತದೆ. ಹಾಗೆಯೇ ಒಂದು ಸಿನಿಮಾದ ಬಗ್ಗೆ ನಾವು ಮಾತನಾಡುವಾಗ ಅಥವಾ ಸಿನಿಮಾವನ್ನು ನಾವು ಒಂದು ಮಾಧ್ಯಮವಾಗಿ ಶಿಸ್ತಾಗಿ ಗ್ರಹಿಸುವಾಗ ಅದು ಏಕಕಾಲಕ್ಕೆ ನೋಡಬಹುದಾದ ಮತ್ತು ಕೇಳಬಹುದಾದಂಥ ಒಂದು ಜನಪ್ರಿಯ ಮಾಧ್ಯಮವಾಗಿ ಇವತ್ತು ನಮ್ಮ ಕಣ್ಣೆದುರುಗಡೆಗಿದೆ. ಯಾಕಂದರೆ ಅದರ ಚರಿತ್ರೆಗೆ ಹೋಗೋದಾದರೆ ತುಂಬ ಸುದೀರ್ಘವಾಗಿ ಹಿಂದಕ್ಕೆ ಹೋಗಿ ಸಾಕಷ್ಟನ್ನು ಮಾತನಾಡುವ ಅಗತ್ಯ ಬೀಳೋದ್ರಿಂದ ನಾವು ನೇರವಾಗಿ ವಿಷಯಕ್ಕೆ ನಾವು ಅದನ್ನು ಪ್ರಸ್ತಾಪ ಮಾಡೋದಾದರೆ, ಈ ನೆಲದ ಮೊದಲ ಮನೋರಂಜನಾ ಮಾಧ್ಯಮ ಯಾವುದಾಗಿತ್ತು, ದೃಶ್ಯ ಮಾಧ್ಯಮ ಯಾವುದಾಗಿತ್ತು ಅಂದ ತಕ್ಷಣ ನಮ್ಮ ಕಣ್ಣಿಗೆ ಕಾಣಿಸಬಹುದಾದ ಸರಳವಾದ ಸತ್ಯ ಯಾವುದು ಅಂದರೆ ನಾಟಕಗಳಿಂದ ಶುರುವಾದಂಥ ನಮ್ಮ ಮನೋರಂಜನೆಯ ರೂಪಕ ಏನಿದೆ ಅಥವಾ ಮನೋರಂಜನೆಯ ಮಾಧ್ಯಮ ಏನಿದೆ, ಅದು ಸಾಮುದಾಯಿಕ ಪ್ರಜ್ಞೆಗಳನ್ನು ರೂಪಿಸ್ಕೊಳ್ತಾ ಏಕಕಾಲಕ್ಕೆ ಬಹುಜನರನ್ನ ತನ್ನ ತೆಕ್ಕೆಗೆ ಅದು ತಗೊಳ್ತಾ, ಬಹುಜನರನ್ನ ಅದು ಕೇಂದ್ರೀಕರಿಸ್ಕೊಳ್ತಾ, ಅದರ ಮೂಲಕ ಬದುಕನ್ನು ಅನುಕರಣೀಯ ಮಾಡಿಕೊಳ್ತಾನೆ ರೂಪಿಸಿಕೊಳ್ಳಬಹುದಾದ ಕ್ರಮಕ್ಕೆ ನಮ್ಮ ನಾಟಕಗಳು ಮುಂದಾಯಿತು ಅನ್ನುವಂಥದ್ದು ಬಹಳ ಮುಖ್ಯವಾದಂಥ ಅಂಶ. ಹಾಗಲ್ಲದೆ ನಾವು ಇನ್ನೊಂದು ಮಾತನ್ನು ಗಮನಿಸಬೇಕಾದ್ದೇನು ಅಂದರೆ, ನಾವು ನಮ್ಮ ಬದುಕಿನ ಒಳಗಡೆ ಒಂದು ಸಾಮಾನ್ಯ ಗುಣವನ್ನಾಗಿ ರೂಪಿಸಿಕೊಂಡು ಬಂದಿರುವ ಎದುರಿಗಿದ್ದ ಮನುಷ್ಯನನ್ನು ಅನುಕರಣೆ ಮಾಡುವ, ಎದುರಿಗಿದ್ದ ಮನುಷ್ಯನನ್ನು ಅವನ ರೀತಿ ಅಭಿನಯಿಸಬಹುದಾದ, ಅಥವಾ ನಾವು ಯಾವುದನ್ನು ಮಿಮಿಕ್ರಿ ಅಂತ ಕರಿತೀವೋ, ಮೈಮ್ ಅಂತ ಕರಿತೀವೋ, ಆ ಪ್ರಜ್ಞೆಗಳಿಂದ ರೂಪಿಸಿಕೊಳ್ಳುವಂಥ ಒಂದು ಕಲೆಯನ್ನು ನಮ್ಮದನ್ನಾಗಿ ಮಾಡಿಕೊಂಡಾಗ ಜೀವಂತ ಪಾತ್ರಗಳು ವೇದಿಕೆಗಳ ಮೇಲೆ ಬರೋದು, ಅದರ ಜೊತೆಗೆ ಅನುಸಂಧಾನ ಮಾಡೋದು, ಇಂಥದ್ದೊಂದು ಮಹತ್ವದ ಸಂಗತಿ ನಾಟಕಗಳ ಮೂಲಕ ರೂಪುಗೊಳ್ಳೋದಕ್ಕೆ ಶುರುವಾಯಿತು ಸ್ನೇಹಿತರೆ. ಹಾಗಾಗಿ ಒಂದು ನಾಟಕ ಅಭಿನಯವನ್ನು, ವ್ಯಕ್ತಿತ್ವವನ್ನು, ವ್ಯಕ್ತಿಯನ್ನು, ಪ್ರತಿಭೆಗಳನ್ನು ಒಂದು ಸಲಕ್ಕೆ ರಂಗದ ಮೇಲೆ ತೋರಿಸುವಂಥ ಸಂದರ್ಭದ್ದು ಮುಂದಕ್ಕೆ ತಂತ್ರಜ್ಞಾನ ದೊಡ್ಡದಾದ ಹಾಗೆ ಅದು ಚಲನಚಿತ್ರವಾಗುವ ಪ್ರಕ್ರಿಯೆ ಒಳಗಡೆ ಒಂದು ದೊಡ್ಡದಾಗಿರ್ತಕ್ಕಂಥ ಒಂದು ಪ್ರಯೋಗ ನಡೆದು ತಂತ್ರಜ್ಞಾನ ತನ್ನ ಅತ್ಯುನ್ನತೆಯಲ್ಲಿ ಚಲನಚಿತ್ರವನ್ನು ರೂಪಿಸಿಕೊಂಡಾಗ ಏನಾಯಿತು. ಸೊ ಇಲ್ಲಿ ನಾವು ಸಾಹಿತ್ಯ ಮತ್ತು ನಮ್ಮ ಸಿನಿಮಾಗಳಿಗೆ ಇರಬಹುದಾದ ನೇರವಾದ ಸಂಬಂಧಗಳನ್ನು ಕುರಿತು ಮಾತನಾಡೋದಕ್ಕೆ ಅವಕಾಶಗಳಿದೆ. ಮೊದಲಿಗೆ ಬಂದದ್ದೇನು, ಮೂಕ ಚಿತ್ರಗಳ ಪ್ರಯತ್ನ. ಒಂದು ಕಾಲಕ್ಕೆ ನಾವು ಒಂದು ಫೋಟೋ ನೋಡ್ತಾ ಇದ್ವಿ, ಅದೊಂದು ಚಿತ್ರವಾಗಿ ನಮ್ಮ ಕಣ್ಣಿಗೆ ಕಾಣಿಸ್ಕೊಳ್ತಾ ಇತ್ತು. ಅದರ ಚಲನಚಿತ್ರವಾದಾಗ ಜೀವಂತಿಕೆ ಅನ್ನೋದು ಕಾಣಿಸ್ಕೊಳ್ಳೋದಕ್ಕೆ ಏನಾಯಿತು. ಒಂದು ನಾಟಕ 3 ಬಾರಿ ರಂಗದ ಮೇಲೆ ಬರೋದಾದರೆ ಒಬ್ಬನೇ ನಟ 3 ಸಲ ಅಭಿನಯಿಸಬೇಕು. ಅವನು 3 ಸಲ ಅಭಿನಯಿಸುವಾಗ ಬೆಳಗ್ಗೆ ಚೆನ್ನಾಗಿ ಮಾಡ್ತಾನೆ, ಮಧ್ಯಾಹ್ನ ಚೆನ್ನಾಗಿ ಮಾಡಲ್ಲ, ರಾತ್ರಿ ಇನ್ನೂ ಚೆನ್ನಾಗಿ ಮಾಡ್ತಾನೆ ಅನ್ನೋಂಥದ್ದು ಅವನ ವ್ಯಕ್ತಿತ್ವವನ್ನು, ಸನ್ನಿವೇಶವನ್ನು, ಪರಿಸರವನ್ನು ಕೇಂದ್ರೀಕರಿಸ್ಕೊಂಡು ಒಂದು ಕಡೆ ಹೋಗ್ತಿತ್ತು. ಆದರೆ ಬಹಳ ಮುಖ್ಯವಾಗಿದ್ದದ್ದು ಏನು ಅಂತಂದರೆ, ಅದನ್ನು ರೆಕಾರ್ಡ್ ಮಾಡೋದಾದ್ರೆ ಏನಾಗುತ್ತೆ. ಒಬ್ಬ ನಟ 1 ಸಲ ಅಭಿನಯಿಸಿದ್ದನ್ನೇ ಸಾರ್ವತ್ರೀಕರಣಗೊಳಿಸಿ ಅದನ್ನು ದಾಖಲೆ ಮಾಡ್ಕೊಳ್ಳೋದಾದ್ರೆ ಏನಾಗುತ್ತೆ. ಇಂಥದ್ದೊಂದು ಪ್ರಕ್ರಿಯೆಯನ್ನು ಚಲನಚಿತ್ರ ನಮ್ಮ ಲೋಕಕ್ಕೆ ತಂದಾಗ ಅದು ಇಡೀ ಜಗತ್ತಿಗೊಂದು ಅದ್ಭುತವಾದಂಥ, ಜಗತ್ತಿಗೊಂದು ಅಚ್ಚರಿಯಾದಂಥ, ಜಗತ್ತಿಗೊಂದು ಅಂದರೆ ಯೋಚನೆ ಮಾಡಲಿಕ್ಕೆ ಸಾಧ್ಯ ಆಗದೆ ಇರತಕ್ಕಂಥ ಒಂದು ದೃಶ್ಯವಾಯಿತು. ಯಾಕಂದರೆ ಎದುರುಗಡೆ ಒಂದು ದೊಡ್ಡ ತೆರೆಯ ಮೇಲೆ ಬೃಹತ್ತವಾದಂಥದ್ದೇನೋ ಮೂಡಿ ನಮ್ಮ ಜನ ಗಾಬರಿ ಬೀಳೋ ಹಾಗೆ ಅದರ ದೃಶ್ಯಗಳು ಕಾಣಿಸಿಕೊಳ್ಳಕ್ಕೆ ಶುರುವಾದಾಗ ಅದರ ಲೋಕದ ಜಗತ್ತು ಅಥವಾ ತಾಂತ್ರಿಕ ಜಗತ್ತು ಬೇರೆ ಆಗೋದಕ್ಕೆ ಶುರುವಾಯಿತು ಸ್ನೇಹಿತರೆ. ಅದರ ಮೂಲಕ ಏನಾಗೋದಕ್ಕೆ ಸಾಧ್ಯ ಆಯಿತು. ಹಾಗಾಗಿ ಮೂಕಿ ಚಿತ್ರಗಳ ಒಳಗಡೆಗೆ ಕೇವಲ ಅಭಿನಯವನ್ನೇ ಪ್ರಧಾನವಾಗಿಟ್ಟುಕೊಂಡು ಮಾತುಗಳು ಅದರೊಳಗಡೆಗೆ ಇಲ್ಲದೆ ರೂಪಿಸಿಕೊಳ್ಳುವಂಥದ್ದಾಯಿತು. ಇಲ್ಲಿ ನಾವು ಗಮನಿಸಬೇಕಾದ್ದೇನೆಂದರೆ, ಕನ್ನಡ ಸಾಹಿತ್ಯದ ಪ್ರಜ್ಞೆಯನ್ನು, ಹೆಜ್ಜೆಗಳನ್ನು ಅಥವಾ ಸಾಹಿತ್ಯದ ಹೆಜ್ಜೆಗಳನ್ನು ನಾವು ಯಾಕೆ ಗುರುತಿಸಬೇಕಂದ್ರೆ, ಮೂಕಿ ಚಿತ್ರಕ್ಕಿರ್ತಕ್ಕಂಥ ಒಂದು ವ್ಯಾಪಕತೆ ಏನಿತ್ತು ಅಂತಂದರೆ, ಅದು ಭಾಷೆ ಇಲ್ಲದ ಕಾರಣಕ್ಕಾಗಿ ಜಗತ್ತಿನಾದ್ಯಂತ ತನ್ನ ಅಸ್ತಿತ್ವವನ್ನು ರೂಪಿಸಿಕೊಳ್ಳೋದಕ್ಕೆ ಶುರುವಾಯಿತು. ಹಾಗಾಗಿ ವಿಶ್ವದ ಒಳಗಡೆ ನೀವು ಸಿನಿಮಾ ಅಧ್ಯಯನ ಮಾಡ್ತೀವಿ ಅಂತಂದಾಗ ಅದೊಂದು ಸಾಂಸ್ಕೃತಿಕ ಚರ್ಚೆ ಅಂತ ತಗೊಳ್ಳುವಾಗ ನಾವು ಮೂಕಿ ಚಿತ್ರದಿಂದ ಯಾಕೆ ಶುರು ಮಾಡಬೇಕಂದ್ರೆ, ಬಹುಶಃ ಜಗತ್ತಿನ ಎಲ್ಲ ಮನುಷ್ಯರನ್ನ ಏಕಾಗ್ರತೆಯ ಪ್ರಜ್ಞೆ ಒಳಗಡೆಗೆ ಒಂದು ಅನ್ನೋ ತರೋದಕ್ಕೆ ಪ್ರಯತ್ನ ಪಟ್ಟಂತ ಒಂದು ಪ್ರಯೋಗ ಆಗಿತ್ತು. ಇದು ಆಶ್ಚರ್ಯ ಏನು ಅಂತಂದರೆ, ಕನ್ನಡದಲ್ಲಿ ಶಿವರಾಮ್ ಕಾರಂತರಂತವರು ಕೂಡ ಈ ಮೂಕಿ ಚಿತ್ರದ ಸಂದರ್ಭದಲ್ಲಿ ಭೂತರಾಜ್ಯ ಮತ್ತು ಡೊಮಿಂಗೋ ಅನ್ನೋಂಥ ಸಿನಿಮಾಗಳನ್ನು ನಿರ್ದೇಶನ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾರೆ. ಹಾಗಲ್ಲದೆ ಆರಂಭದ ಒಳಗಡೆಗೆ ಬೆಳ್ಳಾವೆ ನರಹರಿ ಶಾಸ್ತ್ರಿಗಳಿರ್ಬೋದು, ದೇವಡು ನರಸಿಂಹ ಶಾಸ್ತ್ರಿಗಳಿರ್ಬೋದು, ಕೈಲಾಸಂ ಅಂತವ್ರು ಇರ್ಬೋದು,
ಇವರೆಲ್ಲರೂ ಕೂಡ ನಮ್ಮ ಮೂಕ ಚಲನಚಿತ್ರಗಳ ಜೊತೆಗೆ ತಮ್ಮ ಅವಿನಾಭಾವ ಸಂಬಂಧಗಳನ್ನು ರೂಪಿಸಿಕೊಡ್ತಾರೆ. ಅಂದರೆ ಒಂದು ಸ್ಪಷ್ಟವಾದ ಗ್ರಹಿಕೆಯನ್ನು ಗಮನಿಸಿ ಸ್ನೇಹಿತರೆ, ಏನಂದರೆ ನಾಟಕದಿಂದ ಸಿನಿಮಾಕ್ಕೆ ಬಂದಾಗ ನಾಟಕದ ತಂತ್ರಜ್ಞರು, ನಾಟಕದ ಆಲೋಚನೆ ಕ್ರಮಗಳೆಲ್ಲವೂ ಕೂಡ ಸಿನಿಮಾಗಳಿಗೆ ಶಿಫ್ಟ್ ಆದಂಥದ್ದೊಂದು ವಿಶಿಷ್ಟವಾದಂಥದ್ದೊಂದು ಕಾರ್ಯಕ್ರಮ ನಡೆದೋಯ್ತು. ಯಾಕದು ಹಾಗಾಯಿತು? ಹಾಗಾದರೆ ನೀವು ಕನ್ನಡದ ಆರಂಭದ ಚಲನಚಿತ್ರಗಳನ್ನು ನಿರ್ಮಾಪಕರನ್ನ ಗಮನಿಸಿ. ಈ ನಿರ್ಮಾಪಕರು ಎಲ್ಲಿಂದ ಬರ್ತಾರೆ? ಯಾರು ರಂಗಭೂಮಿ ಒಳಗಡೆಗೆ, ಅದು ಗುಬ್ಬಿಯೂರಣ್ಣನ್ ಅಂತವ್ರು ಇರ್ಬೋದು, ಸುಬ್ಬಯ್ಯ ನಾಯ್ಡು ಅಂತವ್ರು ಇರ್ಬೋದು, ಇಂಥವರೆಲ್ಲರೂ ರಂಗಭೂಮಿಯಿಂದ ಸಿನಿಮಾ ರಂಗಕ್ಕೆ ಶಿಫ್ಟ್ ಆಗ್ತಾರೆ. ಅಂದರೆ ಅವ್ರಿಗೆ ಅರ್ಥ ಆಗಿದ್ದೇನೆಂದರೆ ಸಿನಿಮಾ ಮಾಧ್ಯಮವನ್ನು ರಂಗಭೂಮಿಯ ಮುಂದುವರಿದ ರೂಪಕವಾಗಿ ನೋಡಿಕೊಳ್ಳಬಹುದು ಅನ್ನುವಂಥ ಒಂದು ಮುಖ್ಯವಾದಂಥ ಪ್ರಶ್ನೆ ಅಂತ. ಹಾಗಾದಾಗ ಸಾಹಿತ್ಯದ ಪ್ರಜ್ಞೆಯನ್ನು ಹೇಗೆ ರೂಪಿಸ್ಕೊಳ್ತಾ ಇತ್ತು ಹಾಗಿದ್ರೆ ಸಿನಿಮಾ? ಈ ಮಾತನ್ನು ನಾವು ಗಮನಿಸ್ಕೊಂಡಾಗ ಏನಾಯಿತು, ಈಗ ಒಂದು ನಾಟಕಗಳು ಕಥೆಗಳನ್ನು ಇಲ್ಲಿಂದ ತಗೊಳ್ಳುವಂಥ ಪ್ರಯತ್ನಗಳನ್ನು ಮಾಡ್ತಾ ಇದ್ವು ಮೂಕಚಿತ್ರದ ಸಂದರ್ಭದಲ್ಲಿ. ಆದರೆ ಮಾತಿನ ಚಿತ್ರಕ್ಕೆ ಚಲಿಸಿದ್ವಿ ನೋಡಿ ನಾವು, ಅದೊಂದು ದೊಡ್ಡದಾದಂಥ ಒಂದು ಪ್ರಯೋಗ ಆಗುತ್ತೆ. ಯಾಕೆಂದರೆ ನಮಗೆ ನಾಟಕಗಳು, ಮೂಕಚಿತ್ರಗಳಿದ್ದ ಕಾಲಕ್ಕೂ ನಾಟಕಗಳು ತಮ್ಮ ಅಸ್ತಿತ್ವವನ್ನು ಬೇರೆ ಬೇರೆ ಥರ ಗುರುತಿಸ್ಕೊಂಡಿದ್ವು ಮತ್ತು ಹೊಸ ಹೊಸ ಪ್ರಯೋಗಗಳಿಗೆ ತಮ್ಮನ್ನು ತಾವು ಒಡ್ಕೊಳ್ತಾ ಇದ್ವು. ಇಂಥದ್ದೆಲ್ಲ ಏಕಕಾಲಕ್ಕೆ ನಡೀತಾ ಇರೋಷ್ಟೊತ್ತಿಗೆ ಭಾರತ ದೇಶಕ್ಕೆ 1931ಕ್ಕೆ ಆಲಮರ ಚಲನಚಿತ್ರ ಜೊತೆಗೆ ಒಂದು ಮಾತಿನ ಚಲನಚಿತ್ರದ ಕ್ರಾಂತಿ ಶುರುವಾದರೆ 2 ವರ್ಷಗಳಲ್ಲಿ ಕರ್ನಾಟಕಕ್ಕೆ 1933ಕ್ಕೆ ಭಕ್ತಧ್ರುವ ಕನ್ನಡದ ಮೊಟ್ಟ ಮೊದಲನೆಯ ವಾಕ್ಚಿತ್ರವಾಗಿ ಸೆಟ್ ಇರುತ್ತೆ. ಸೊ ಆದರೆ ಮೊದಲನೇದಾದ ಸೆಟ್ ಹೇರಿ ಬಿಡುಗಡೆಗೆ ಚಿತ್ರಣಗೊಂಡಂಥ ಚಿತ್ರ ಭಕ್ತಧ್ರುವ ಆದರೆ ನಂತರಕ್ಕೆ ಬಿಡುಗಡೆಯಾದಂಥ ಮೊದಲನೇ ಚಲನಚಿತ್ರ ಸತಿ ಸುಲೋಚನ ಆಗುತ್ತೆ. ಸತಿ ಸುಲೋಚನ ಭಕ್ತಧ್ರುವ ಆದ ಮೇಲೆ ಅದು ತನ್ನ ಶೂಟಿಂಗನ್ನು ಶುರು ಮಾಡುತ್ತೆ, ಆದರೆ ಅದು ಮೊದಲಿಗೆ ಬಿಡುಗಡೆ ಆಗುತ್ತೆ. ಹಾಗಾಗಿ ದಾಖಲೆ ಪ್ರಕಾರ ಕರ್ನಾಟಕದಲ್ಲಿ ತೆರೆ ಕಂಡಂಥ ಮೊದಲನೇ ಚಿತ್ರ ಸತಿ ಸುಲೋಚನ. ಯಾಕೆ ಈ ಮಾತನ್ನು ನಾವು ಸ್ಪಷ್ಟವಾಗಿ ಮಾಡ್ಕೋಬೇಕು ಅಂತಂದರೆ, ಈ ಭಕ್ತಧ್ರುವ ಸಿನಿಮಾ ನಂತರದ ಬಂದಂಥ ಈ ಭಕ್ತಧ್ರುವ ಸಿನಿಮಾಕ್ಕೆ ಇಡೀ ಸಾಹಿತ್ಯವನ್ನು ರಚನೆ ಮಾಡಿದವರು ದೇವರು ನರಸಿಂಹಶಾಸ್ತ್ರಿಗಳು. ಅವತ್ತು ಕನ್ನಡದ ಬಹುದೊಡ್ಡ ಸಾಹಿತ್ಯದ ಪ್ರಶ್ನೆ. ಹಾಗಲ್ಲದೆ ಒಂದು ರೀತಿಯಲ್ಲಿ ನೋಡಿ, ನಮ್ಮ ಬಹಳ ಸತಿ ಸುಲೋಚನದಂಥ ಸಿನಿಮಾದ ಬಗ್ಗೆ ನಾವು ಮಾತನಾಡ್ತಾ ಇರುವಾಗಲೂ ಸತಿ ಸುಲೋಚನಕ್ಕೆ ಇರ್ತಕ್ಕಂಥ ಹಾಡುಗಳನ್ನು, ಸಂಭಾಷಣೆಗಳನ್ನು, ಚಿತ್ರಕಥೆಗಳನ್ನು ಇವುಗಳನ್ನೆಲ್ಲ ಬರೆದವರು ಬೆಳ್ಳವನ ಶಾಸ್ತ್ರಿಗಳು. ಅದು ಕೂಡ ಮೂಲ ಕಥೆ ಯಾವುದಾಗಿತ್ತು? ಇಂದ್ರವಧೆ ನಾಟಕವನ್ನು ಆಧರಿಸಿಕೊಂಡು ಅದೊಂದು ನಾಟಕವಾಗಿ ರೂಪುಗೊಂಡಿತ್ತು. ಹಾಗಲ್ಲದೆ ಇಡೀ ಚಲನಚಿತ್ರ ಆರಂಭದಲ್ಲಿ ರೂಪುಗೊಳ್ಳುವಾಗ ಏನನ್ನು ಗುರುತಿಸಿಕೊಂಡು ಅದು ಪೌರಾಣಿಕಕ್ಕೆ ಬಂತು, ಭಕ್ತಿ ಪ್ರಧಾನಕ್ಕೆ ಬಂತು, ಐತಿಹಾಸಿಕಕ್ಕೆ ಬಂತು, ಜಾನಪದಕ್ಕೆ ಬಂತು. ಮೊದಲ ದಶಕದ ಈ ಕಥನವನ್ನು ನೀವು ಗಮನಿಸಿಕೊಂಡು ನೋಡಿದರೆ ನೀವು ಪೌರಾಣಿಕ ಅನ್ನುವಾಗ ಏನಾಗ್ತದೆ ಸ್ನೇಹಿತರೆ? ಈಗ ಸಾಹಿತ್ಯ ಅನ್ನೋದನ್ನು ಸುಮ್ಮನೆ ನಾವು ಲೆಕ್ಕಕ್ಕೆ ತಗೊಂಡು ನೋಡೋಣ. ಸಾಹಿತ್ಯ ಅಂತ ಅನ್ನೋದನ್ನು ಸರಳೀಕರಿಸಿ ಏನು ಮಾತಾಡ್ಬೋದು? ಹಾಡುಗಳು, ಕತೆ, ಸಂಗೀತ, ಸಂಭಾಷಣೆ ಮತ್ತು ನಿಮ್ಮ ಚಿತ್ರಕಥೆ, ಇವೆಲ್ಲವನ್ನು ನೀವು ಸಾಹಿತ್ಯದ ಪರಿಧಿಯಿಂದ ಹೊರಗಿಟ್ಟು ನೋಡಬೇಕಾಗಿಲ್ಲ. ಅದಕ್ಕೆ ನಾನು ಆರಂಭದಲ್ಲಿ ಒಂದು ಮಾತನ್ನು ಹೇಳಿದೆ, ಶಿಷ್ಟ ಮತ್ತು ಈ ಮೌಖಿಕ ಪರಂಪರೆಯ ಲಕ್ಷಣಗಳನ್ನೇ ನಾವಿಲ್ಲಿ ಇಟ್ಕೊಂಡು ನೋಡೋದಕ್ಕೆ ಸಾಧ್ಯ ಇದೆ. ಇವತ್ತು ಜಗತ್ತಿನಾದ್ಯಂತ ಆ ಥರದ ಪ್ರಯತ್ನಗಳು ನಡೀತಾ ಇದೆ. ಯಾಕಂದರೆ ನಾನು ಇನ್ನೊಂದು ಮಾತನ್ನು ತಮ್ಮ ಗಮನಕ್ಕೆ ತಂದೆ ಸ್ನೇಹಿತರೆ, ನಮ್ಮಲ್ಲಿ ಯಾಕೆ ಸಾಹಿತ್ಯದ ಸಂದರ್ಭದ ಒಳಗಡೆಗೆ ಸಿನಿಮಾಗಳನ್ನು ಆರಂಭದಿಂದ ಒಂದು ರೀತಿ ಅಶೈಕ್ಷಣಿಕ ವಲಯ ಅಂತ ನೋಡೋದಕ್ಕೆ ಪ್ರಾರಂಭ ಆಯ್ತು? ಯಾಕೆ ಈ ಸಮಸ್ಯೆ ಎಲ್ಲಿಂದ ಶುರುವಾಗಿದೆ ಅಂತ? ಯಾಕೆ ಅಂದರೆ ಇದನ್ನು ನಾನು ಎಲ್ಲಿಗೆ ಕನೆಕ್ಟ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಅಂದರೆ, ಇವತ್ತು ಇಡೀ ಜಗತ್ತಿನಾದ್ಯಂತ ಸಿನಿಮಾವನ್ನು ವಿಶೇಷವಾಗಿ ಅಧ್ಯಯನ ಮಾಡುವಂಥ ತುರ್ತುಗಳಲ್ಲಿ ನಾವಿದ್ದೀವಿ. ಎಷ್ಟು ಮಟ್ಟಿಗೆ ಇವತ್ತು ನಮ್ಮ ಟೆಕ್ಸ್ಟ್ಗಳು ರೂಪುಗೊಳ್ತಾ ಇದ್ದಾವೆ ಅಂದರೆ ಸ್ನೇಹಿತರೆ, ಇವತ್ತಿನ ಯುವ ಜನತೆಗೆ ಅಥವಾ ಇವತ್ತಿನ ಸಮುದಾಯಗಳಿಗೆ ಅಥವಾ ಇವತ್ತಿನ ಹೊಸ ತಲೆಮಾರುಗಳಿಗೆ ಒಂದು ಸಿನಿಮಾ ನೋಡುವುದು ಹೇಗೆ, ಒಂದು ಹಾಡನ್ನು ಕೇಳುವುದು ಹೇಗೆ ಅಂತ ಕಲಿಸಿಕೊಡಬೇಕಾದ ತುರ್ತುಗಳಲ್ಲಿ ನಾವಿವತ್ತು ನಿಂತಿದ್ದೀವಿ. ಅಂದರೆ ಅಧ್ಯಯನದ ಶಿಸ್ತು ಅಷ್ಟರ ಮಟ್ಟಿಗೆ ಇವತ್ತು ತನ್ನ ಒಳಗೊಳ್ತಾ ಹೋಗುವಂಥ ಒಂದು ಪ್ರಕ್ರಿಯೆಗೆ ರೂಪಿಸ್ಕೊಳ್ತಾ ಬಂದಿದೆ. ಹಾಗಾಗಿ ಈಗ ನಾನು ಹೇಳಿದಾಗೆ ಕನ್ನಡದ ಆರಂಭದ ಈ ಮಾತಿನ ಚಿತ್ರಗಳು ಎಲ್ಲಿ ತನಕ ಬರ್ತವೆ, ಅದು ಪೌರಾಣಿಕ ಆದಾಗ ಎಂತೆಂಥ ಸಿನಿಮಾಗಳು ಬರ್ತವೆ. ಕನ್ನಡಕ್ಕೊಂದು ಅಪರೂಪದ ಅದ್ಭುತವಾದಂಥ ನಟನನ್ನು ಕೊಟ್ಟು ಬಹುಶಃ ಅವನು ಬರದೇ ಹೋಗಿದ್ದರೆ ಕನ್ನಡ ಶಾಲೆಯ ಚಲನಚಿತ್ರ ರೂಪುಗೊಳ್ಳೋದಕ್ಕೆ ಸಾಧ್ಯ ಆಗ್ತಿರಲಿಲ್ಲ ಅನ್ನೋಷ್ಟು ಶಕ್ತಿವಂತನಾದಂಥ ಒಬ್ಬ ನಟ, ರಾಜ್ಕುಮಾರ್ ಅಂತ ಒಬ್ಬ ನಟ ತನ್ನ ಸಿನಿಮಾದಲ್ಲಿ 54ರ ಆಸ್ಪಾಸ್ನಲ್ಲಿ 50ರ ದಶಕದಲ್ಲಿ ಪ್ರವೇಶಕ್ಕೆ ತಗೊಂಡಾಗ ಅವನು ಅಭಿನಯಿಸಿದ ಮೊದಲ ಬೇಡರ ಕಣ್ಣಪ್ಪ ಇದ್ದಾನೆ. ಎಲ್ಲಿಂದ ಬರುತ್ತದೆ ಕತೆ? ಅದನ್ನು ನಮ್ಮ ಹರಿಹರನ ಕಣ್ಣಪ್ಪರಗಳಿಂದ ತಗೊಳ್ತೇವೆ ನಾವು. ನೋಡಿ, ಒಂದು ಕಥೆಯ ಸ್ವರೂಪವನ್ನು ಸತ್ಯ ಹರಿಶ್ಚಂದ್ರ ಅಂತ ಒಂದು ಯಶಸ್ವಿ ಸಿನಿಮಾ ಬರೋದಾರ ರಾಘವಂಕನ ಹರಿಶ್ಚಂದ್ರ ಕಾವ್ಯದಿಂದ ನಾವು ಅದರ ಕಥೆಯನ್ನು ತಗೊಂಡ ಸಿನಿಮಾಗಳನ್ನು ಮಾಡ್ತೀವಿ. ನಳದಮಂತಿಗೆ ಕನಕದಾಸರ ನಳಚರಿತ್ರೆಯನ್ನು ಆಧಾರವಾಗಿ ಇಟ್ಕೊಳ್ತೀವಿ. ಸಾರ್ವಕಾಲಿಕ ಚರಿತ್ರೆಯನ್ನು ಸೃಷ್ಟಿ ಮಾಡಿರ್ತಕ್ಕಂಥ ಬಬ್ರುಹಾನದಂಥ ಒಂದು ಸಿನಿಮಾಕ್ಕೆ ಜೈಮಿನಿ ಭಾರತವನ್ನು ನಾವು ಆಧಾರವಾಗಿ ಇಟ್ಕೊಂಡು ಸಿನಿಮಾಗಳನ್ನು ಮಾಡ್ತೀವಿ. ಈಚೀಚೆಗೆ ಬಂದಂಥ ಕುಮಾರರಾಮದಂಥ ಒಂದು ಸಿನಿಮಾವನ್ನು ಮಾಡುವಾಗಲೂ ಕೂಡ ಕುಮಾರರಾಮನ ಸಂಗತಿಯನ್ನು ಇಟ್ಕೊಂಡು ನಾವು ಸಿನಿಮಾ ಮಾಡ್ತೀವಿ. ಅಂದರೆ ಸಾಹಿತ್ಯ ಅನ್ನುವಂಥದ್ದು ಕೇವಲ ಓದದ ಸಂದರ್ಭಕ್ಕಷ್ಟೇ ಆಗದೆ ಅದು ಬಹುಜನರನ್ನೂ ತಲುಪಬಹುದಾದ ಪ್ರಜ್ಞೆಯನ್ನು ರೂಪಿಸಿಕೊಂಡ ಕ್ರಮ ಇತ್ತಲ್ಲ, ಅದು ಬಹಳ ದೊಡ್ಡದು ಅಂತ ನಾನು ಅನ್ಕೋತೇನೆ. ಆ ಕಾರಣಕ್ಕಾಗಿ ಸಾಹಿತ್ಯದ ಸಂದರ್ಭಗಳ ಒಳಗಡೆಗೆ ನಾವು ಇದರ ಮಧ್ಯದ ಒಂದು ಸಂಬಂಧವನ್ನು ಗಟ್ಟಿಗೊಳಿಸುವಂಥ ಪ್ರಯತ್ನವನ್ನು ಮಾಡಿದ್ವಿ ಅಂತ. ಉದಾಹರಣೆಗೆ ನಮ್ಮೆಲ್ಲರಿಗೂ ನೆನಪಿರೋ ಹಾಗೆ, ನಿಮಗೆ ನೆನಪಿರೋದನ್ನು ನೆನಪು ಮಾಡಿಕೊಂಡ್ರೆ ಸ್ನೇಹಿತರೆ, ತುಂಬ ಸಹಜವಾಗಿ ಈಚೀಚೆಗೆ ಬಂದ ಹಾಗೆ ನಮ್ಮ ಕಾರ್ನಾಡರು ಕುವೆಂಪು ಅವರ
ಕಾನೂರು ಹೆಗ್ಗಡತಿ ಸಿನಿಮಾವನ್ನು ತಂದು ರಂಗದ ಮೇಲೆ ಇಟ್ಟದ್ದು ಏನಾಯಿತು, ಅದನ್ನೊಬ್ಬ ಸಾಮಾನ್ಯ ಜನ ನೋಡಿ ಅದಕ್ಕೆ ಪ್ರತಿಕ್ರಿಯೆಯನ್ನು ಹೇಗೆ ಕೊಟ್ಟರು ಅನ್ನೋಂಥದ್ದನ್ನು ನೀವು ಗಮನಿಸಿಕೊಂಡಾಗ ಇದಕ್ಕಿರ್ತಕ್ಕಂಥ ಸಂಬಂಧಗಳನ್ನು ರೂಪಿಸೋದಕ್ಕೆ ಸಾಧ್ಯ ಇದೆ ಅಂತ. ಯಾಕಂದರೆ ಕನ್ನಡ ಸಾಹಿತ್ಯಕ್ಕೆ ಒಂದು ದೊಡ್ಡ ಪರಂಪರೆ ಇದೆ. ಅದು ಆಧುನಿಕ ಸಾಹಿತ್ಯ, ನೀವು ಆಧುನಿಕ ಸಾಹಿತ್ಯನ ತಗೊಳ್ಳಿ, 20ರ ದಶಕದಿಂದ BM ಶ್ರೀಯವರ ಇಂಗ್ಲಿಷ್ ಗೀತೆಗಳಿಂದ ಶುರು ಮಾಡಿ ಇವತ್ತು ಬರೀತಾ ಇರೋ ಹೊಸ ಹುಡುಗರ ತಲೆಮಾರಿನವರೆಗೆ ನಾವು ಯೋಚನೆ ಮಾಡಿದರೆ ನಮ್ಮ ಕಣ್ಣಿಗೆ ಏನು ಕಾಣುತ್ತೆ ಅಂತಂದರೆ ನವೋದಯ, ನವ್ಯ, ದಲಿತ, ಬಂಡ ಅಂತ ನಾವು ಏನು ಪ್ರಕ್ರಿಯೆಗಳನ್ನು ರೂಪಿಸ್ತೀವೋ ಅದೇ ಪ್ರಕ್ರಿಯೆ ಒಳಗೆ ಕನ್ನಡ ಚಲನಚಿತ್ರವು ಬೆಳ್ಕೊಂಡು ಬಂದಿದೆ. 60-70ರ ದಶಕದ ಒಳಗಡೆಗೆ ನಿಮಗೆ ರಮ್ಯವಾಗಿರ್ತಕ್ಕಂಥ ಕೌಟುಂಬಿಕ ಆಧಾರಿತಂಥ ಸಿನಿಮಾಗಳು ಮತ್ತು ನಿಸರ್ಗ ಆಧಾರಿತವಾದಂಥ ಸಿನಿಮಾಗಳು, ದೇವರ ಪ್ರೀತಿ ಇರತಕ್ಕಂಥ ಸಿನಿಮಾಗಳು, ಹೀಗೆ ಮನುಷ್ಯ ಸಂಬಂಧಗಳನ್ನು ಕೇಂದ್ರೀಕರಿಸಿಕೊಂಡು ಪ್ರೇಮದಂತಹ ಕಥೆಗಳು, ಅಮರ ಪ್ರೇಮದಂತಹ ಕಥೆಗಳನ್ನು ರೂಪಿಸುವ ಅಂಥದ್ದೇ ಹಾಡುಗಳನ್ನು ಸೃಷ್ಟಿಸುವ ಒಂದು ಪ್ರಕ್ರಿಯೆ ಚಾಲನೆ ಪಡೆಯುತ್ತೆ. ಅದಾಗ್ತಾ ಇದ್ದಾಗ ನೀವು ಗಮನಿಸಿ, 70ರ ದಶಕಕ್ಕೆ ನಾವು ದಲಿತ ಬಂಡಾಯಕ್ಕೆ ಬಂದಾಗ ನೀವು 70ರ ದಶಕದಿಂದ ಸಿನಿಮಾದ ಒಂದು ವೇಗವನ್ನು ನೀವು ಗಮನಿಸಿ. ವರ್ಗ ಸಂಘರ್ಷ ಶುರುವಾಗುತ್ತೆ, ಜಾತಿ ವ್ಯವಸ್ಥೆಗಳ ಬಗ್ಗೆ ಮಾತು ಬರುತ್ತೆ, ಸ್ತ್ರೀವಾದಗಳ ಬಗ್ಗೆ ಮಾತುಗಳು ಬರ್ತದೆ, ಸಹೋದರ ಸವಾಲಂತೆ, ಸಿಡಿದತ್ತ ಸಹೋದರ ಅಂತೆ, ಸಂಪತ್ತಿಗೆ ಸವಾಲಂತೆ, ಈ ಥರದ ಸಿನಿಮಾಗಳು ಕಾಣಿಸ್ಕೊಳ್ಳೋದಕ್ಕೆ ಶುರುವಾಗಿಬಿಡ್ತವೆ. ಸೊ ಇದು ಕಾರ್ಮಿಕರ ಸಮಸ್ಯೆಗಳನ್ನು ಸೀರಿಯಸ್ ಆಗಿ ತಗೊಳ್ತದೆ. ಅಂದರೆ ನೀವು ಪ್ರಗತಿಶೀಲರು ನಾವು ಮಾತಾಡ್ತೀವಲ್ಲ ಆ ಥರದ ಒಳಗಡೆಗೆ ವೇಶ್ಯ ಸಮಸ್ಯೆಗಳನ್ನು ಗಂಭೀರವಾದಂಥ ಸಮಸ್ಯೆಯಾಗಿ ತಗೊಳ್ತದೆ. ಕುಟುಂಬದ ವಿನಾಶದ ವಿಘಟನೆಗಳ ಸಮಸ್ಯೆಗಳನ್ನು ಇದು ನಮ್ಮ ಸಂದರ್ಭದಲ್ಲಿ ತಗೊಳ್ತದೆ. ಉಳ್ಳವರಿಲ್ಲದವರ ನಡುವಿನ ಹೋರಾಟದ ಪ್ರಕ್ರಿಯೆಗಳನ್ನು ಸಿನಿಮಾಗಳು ತಗೊಳ್ತವೆ. ಸೊ ಹಾಗಾಗಿ ಅಷ್ಟು ಸುಲಭಕ್ಕೆ ಸಾಹಿತ್ಯ ಮತ್ತು ಇವುಗಳನ್ನು ಎರಡನ್ನು ಬೇರ್ಪಡಿಸಿದ ಹಾಗೆ ಏನೋ ಹೊರಟೋಗುವಂಥ ಒಂದು ಪ್ರಕ್ರಿಯೆ ಆಗಲೇ ಇಲ್ಲ ನೋಡಿ, ಜೊತೆಗೆ ಬರ್ತಾ ಇದೆ. ಹಾಗಾಗಿ ಇದು ಯಾಕೆ ಅಂತಂದ್ರೆ ಸ್ನೇಹಿತರೆ, ನಾನು ಮೈಸೂರಿನ ಪ್ರಾಂತ್ಯದಲ್ಲಿ ಬಲ್ಲೆ, ನಾನು ಈ ಕಡೆ ನಾವು ಬಲ್ಲೆವನು. ಕುವೆಂಪು ಅವರನ್ನ ಅನಕ್ಷರಸ್ಥರು ಓದ್ಕೊಳ್ಳದೇ ಇರೋರು ಕೂಡ ಕುವೆಂಪು ಅವ್ರ ಬಗ್ಗೆ ಅಗಾಧವಾದ ಪ್ರೀತಿಯನ್ನು ಯಾಕೆ ಇಟ್ಕೊಳ್ತಾರೆ, ಬೇಂದ್ರೆ ಅವ್ರ ಬಗ್ಗೆ ಯಾಕೆ ಪ್ರೀತಿಯನ್ನು ಇಟ್ಕೊಳ್ತಾರೆ ಅಂದರೆ ಇದೊಂದು ಸಾಹಿತ್ಯ ಅನ್ನುವಂಥದ್ದು ಬಹಳ ದೊಡ್ಡದು. ಯಾಕೆ ಇಡೀ ರಾಜ್ಯದ ಸಂಸ್ಕೃತಿಯನ್ನು, ರಾಜ್ಯದ ಸಾಹಿತ್ಯ ಪ್ರಜ್ಞೆಯನ್ನು ನೀವು ಮಾತಾಡಬೇಕಾದ್ರೆ ಅಥವಾ ರಾಜ್ಯದ ಅನನ್ಯತೆಯ ಬಗ್ಗೆ ಮಾತಾಡಬೇಕಾದ್ರೆ ಮೊದಲು ಕವಿಯನ್ನು ಯಾಕೆ ಹೇಳಬೇಕಾಗುತ್ತೆ? ನಾವು ಇಂಥದ್ದೊಂದು ಪ್ರಕ್ರಿಯೆಯನ್ನು ತಗೊಂಡ್ರೆ ಸಾಹಿತ್ಯಕ್ಕೂ ಮತ್ತು ಶ್ರೀಸಾಮಾನ್ಯ ನಡುವಿನ ಸಂಬಂಧದೊಂದು ಅಪರೂಪತೆ ಇದೆ. ಎಷ್ಟೋ ಜನರು ಇವತ್ತಿಗೂ ತಮ್ಮ ಮನೆಗಳಲ್ಲಿ ನವೋದಯದ ಗೀತೆಗಳನ್ನು, ಬೇಂದ್ರೆಯವರ ಕವಿತೆಗಳನ್ನು, ಕುವೆಂಪು ಅವರ ಕವಿತೆಗಳನ್ನು ಹಾಡ್ಕೊಂಡು ಬೆಳೆದವರಿದ್ದಾರೆ. ನನ್ನ ತಾಯಂದ್ರಗಳಿಗೆ ಹೆಣ್ಣು ವರವನ್ನು, ವಧುವನ್ನು ನೋಡಕ್ಕೆ ಬಂದಾಗ ಹಾಡದಂಥ ಗೀತೆಗಳು ಕೂಡ ಇದರೊಳಗಡೆಗಿದ್ದಾವೆ. ಅಷ್ಟೇ ಅಲ್ಲದೆ ಕುವೆಂಪು ಅಂತವ್ರನ್ನ, ಬೇಂದ್ರೆನ, ನರಸಿಂಹಸ್ವಾಮಿ ಅಂತವ್ರನ್ನೆಲ್ಲ ಸಿನಿಮಾದ ಹಾಡುಗಳಾಗಿ ಹಾಕೊಂಡು ಹಾಡುಗಳು ಅತ್ಯಂತ ಜನಪ್ರಿಯತೆ ಗಳಿಸ್ಕೊಂಡಿರುವಂಥ ಸಾಕ್ಷಿಗಳು ನಮ್ಮ ಮಧ್ಯದಲ್ಲಿದ್ದಾವೆ. ಹಾಗಾಗಿ ಪೌರಾಣಿಕ ನಾಟಕಗಳಾದದ್ದಾಗ್ಬೋದು, ಆ ಕಾಲಮಾನದ ಸಂದರ್ಭದ್ದಾಗ್ಬೋದು, ಐತಿಹಾಸಿಕ ಬಂದಾಗ ಅಲ್ಲಿರ್ತಕ್ಕಂಥ ಸಂಭಾಷಣೆಗಳ ಸ್ವರೂಪಗಳಾಗ್ಬೋದು, ಏನನ್ನ ಹೇಳ್ತಾ ಬಂದರು ಅಂದರೆ ಪರಸ್ಪರವಾಗಿ ಪೂರಕವಾಗಿ ಒಂದರ ಜೊತೆಗೊಂದು ನಿಂತ್ಕೊಳ್ಳೇಬೇಕಾದಂಥ ಒಂದು ಪ್ರಕ್ರಿಯೆ ಇದೆ. ನಾನು ಭಾಳ ಕಡೆ ಮಾತಾಡಿದ್ದೀನಿ ಸ್ನೇಹಿತರೆ, ಅದೇನು ಮತ್ತು ಭಾಳ ಕಡೆ ಬರೆದಿದ್ದೀನಿ ನಾನು ಅದನ್ನು. ಅಂದರೆ ನೋಡಿ, ಹುಣಸೂರು ಕೃಷ್ಣಮೂರ್ತಿ ಅಂತ ಒಬ್ಬ ಅದ್ಭುತವಾದಂಥ ನಿರ್ದೇಶಕ ಬರ್ತಾನೆ. ಆತ ಸಿನಿಮಾ ನಿರ್ದೇಶಕ ಅಷ್ಟೇ ಅಲ್ಲ, ಬಬ್ರುಹಾನದಂಥ ಸಿನಿಮಾವನ್ನು ನಿರ್ದೇಶನ ಮಾಡಿದಂಥ ಮನುಷ್ಯ. ಆತ ಬರೀ ಸಿನಿಮಾ ನಿರ್ದೇಶಕ ಅಲ್ಲ, ಆತನ ಹಾಡುಗಳನ್ನು, ಸಂಭಾಷಣೆಗಳನ್ನು, ಕಥೆಯನ್ನು ನೀವು ಗಮನಿಸಿ ನೋಡಬೇಕು. ಹಾಗಾಗಿ ಇವತ್ತು ನೋಡಿ ನಾವೇನು ಮಾಡ್ತಾ ಇದ್ದೀವಿ, ಒಂದೊಂದು ಸಿನಿಮಾಗಳನ್ನು ಇಟ್ಕೊಂಡು ಒಂದೊಂದು ಅಧ್ಯಯನ ಮಾಡಿ ಸಾಂಸ್ಕೃತಿಕ ಪ್ರಜ್ಞೆಗಳನ್ನು ರೂಪಿಸುವಂಥ ಪ್ರಯತ್ನಗಳನ್ನು ನಾವು ಇವತ್ತು ಮಾಡ್ತಾ ಇದ್ದೀವಿ. ಇದು ನಮ್ಮ ಮಧ್ಯೆ ನಡೀತಾ ಇದೆ. ಬಹುಶಃ ಅದು ಗಂಭೀರವಾಗಿ ನಡಿಬೇಕು. ಹೌದು. ಹಾಗಾಗಿ ಆ ಥರದ ನಡೆಗೆಯ ಪ್ರಶ್ನೆಗಳನ್ನು ನಾವು ರೂಪಿಸ್ಕೊಡ್ತಾ ಇರೋದು ಇಲ್ಲಿಂದ. ಒಂದು ಸಿನಿಮಾ ಯಾಕೆ ನನ್ನತನನ್ನು ರೂಪಿಸುತ್ತೆ? ನಾನು 7ನೇ ಕ್ಲಾಸ್ನಲ್ಲಿ ಒಬ್ಬ ವಿದ್ಯಾರ್ಥಿಯಾಗಿರುವಾಗ ಏಕಪಾತ್ರ ಅಭಿನಯ ಬಬ್ರೋಹನದ ಡೈಲಾಗ್ಗಳನ್ನು ಯಾಕೆ ನಾನು ತಗೊಳ್ತಾ ಇದ್ದೆ? ಹಾಗಾಗಿ ಎಷ್ಟೋ ಸಲ ನಮ್ಮ ಹುಡುಗರು ಸಿನಿಮಾ ಹಾಡುಗಳನ್ನು ಚೆನ್ನಾಗಿ ಹೇಳಿ ಪದ್ಯಗಳನ್ನು ಗಟ್ಟು ಮಾಡೋದಕ್ಕೆ ಸಮಸ್ಯೆ ಆಗ್ತಾ ಇದ್ದಾಗ ಪದ್ಯಗಳನ್ನು ಸಿನಿಮಾಕ್ಕೆ ಯಾಕೆ ಅಳವಡಿಸಬಾರ್ದು ಅಂತ ನಾವು ಯೋಚನೆ ಮಾಡ್ತಿದ್ವಲ್ಲ. ಈ ಕ್ರಮ ಯಾವ ಕ್ರಮದಲ್ಲಿ ತಪ್ಪಾಗ್ತದೆ? ಸೊ ತಲುಪಿಸಬಹುದಾದದ್ದನ್ನು, ಕಲಿಸಬಹುದಾದದ್ದನ್ನು ನಾವು ಅದೇ ರೂಪಕವಾಗಿ ಇಟ್ಕೊಂಡಿರೋದಾದರೆ ಅದನ್ನು ಯಾಕೆ ನಾವು ಸಾಹಿತ್ಯದ, ಸಂಸ್ಕೃತಿಯ ಬಹುದೊಡ್ಡ ಪ್ರಜ್ಞೆಗೆ ನೋಡಲಿಕ್ಕೆ ಆಗಲಿಲ್ಲ? ತಮಿಳುನಾಡಲ್ಲಿ ಸಾಧ್ಯ ಆಗೋದು, ಆಂಧ್ರ ಪ್ರದೇಶದಲ್ಲಿ ಸಾಧ್ಯ ಆಗೋದು, ಮಹಾರಾಷ್ಟ್ರದಲ್ಲಿ ಸಾಧ್ಯ ಆಗೋದು, ಕರ್ನಾಟಕದಕ್ಕೆ ಯಾಕೆ ಸಾಧ್ಯ ಆಗಲಿಲ್ಲ? ಸೊ ಇವತ್ತು ನಾವು ನಿಟ್ಟಿನಲ್ಲಿ ನಡೆದಿದ್ದೀವಿ. ವಿಶ್ವವಿದ್ಯಾಲಯಗಳು ಇವತ್ತು ಹೊಸ ಪಠ್ಯಗಳ ಜೊತೆಗೆ ಸಿನಿಮಾಗಳನ್ನು ಒಂದು ಅಧ್ಯಯನ ಶಿಸ್ತಾಗಿ ನೋಡ್ತಾ ಬಂದಿರತಕ್ಕಂಥ ಒಂದು ಪ್ರಯತ್ನ ಇದೆ ಸ್ನೇಹಿತರೆ. ಇದಾದ ಮೇಲೆ ನೋಡಿ, ಒಂದು 60-70ರ ದಶಕ ಕಳೀತಾ ಬರ್ತಾ ಇದ್ದಾಗೆ ಕಾದಂಬರಿ ಆಧಾರಿತ ಸಿನಿಮಾಗಳದ್ದೊಂದು ಯುಗ ಆರಂಭ ಆಗುತ್ತೆ ಕರ್ನಾಟಕದಲ್ಲಿ. ಅದು ಎಷ್ಟು ದೊಡ್ಡ ಪ್ರಜ್ಞೆ ಅಂತಂದರೆ, ಮೊಟ್ಟ ಮೊದಲನೆಯದು ಕರುಣೀಯ ಕುಟುಂಬದ ಕಣ್ಣು ಅನ್ನುವಂಥದ್ದು ಕೃಷ್ಣಮೂರ್ತಿ ಪುರಾಣಿಕರ ಒಂದು ಧರ್ಮದೇವತೆ ಕಾದಂಬರಿನ ಆಧರಿಸ್ಕೊಂಡೊಂದು ಸಿನಿಮಾ ಬರುತ್ತೆ. ಅದಾದಮೇಲೆ ಎಷ್ಟು ಬಂತು ಅಂತ, ರಾಜ್ಕುಮಾರ್ ಅಂತ ಒಬ್ಬ ದೊಡ್ಡ ನಟ ಅತಿ ಹೆಚ್ಚು ಕಾದಂಬರಿ ಆಧಾರಿತ ಸಿನಿಮಾಗಳಲ್ಲಿ ನಟಿಸಿದ್ದ ಅನ್ನುವಂಥ ದಾಖಲೆಯನ್ನು ನೀವು ಗಮನಿಸಿ ನೋಡಿ ಏನಾಗುತ್ತೆ, ಮತ್ತು ಯಶಸ್ಸುಗಳನ್ನು ನೀವು ಗಮನಿಸಿ ನೋಡಿ ಏನಾಗುತ್ತೆ. ಹಾಗಾಗಿ ನಿಮ್ಗೆ ಆಶ್ಚರ್ಯ ಅನ್ನಿಸಬಹುದು, ಸಿನಿಮಾಗಳಿಗೆ ಕಾದಂಬರಿಗಳನ್ನು ತಗೊಳ್ಳುವಂಥ ಕಾರಣಕ್ಕಾಗಿ ನಮ್ಮಲ್ಲಿ ಮಹಿಳಾ ಓದುಗ ವರ್ಗ ಜಾಸ್ತಿ ಆದದ್ದು, ಮಹಿಳಾ ಲೇಖಕಿಯರು ಜಾಸ್ತಿ ಆದಂಥ ಒಂದು ಚಾರಿತ್ರಿಕವಾದಂಥ ಒಂದು ಘಟನೆ ನಮ್ಮ ಮಧ್ಯೆ ನಡೆದೋಗಿದೆ. ಈಗ ತರಾಸು ಅಂತ ಒಬ್ಬ ದೊಡ್ಡ ಲೇಖಕನ ನಾಗರಹಾವು ಅಂತ ಒಂದು ಸಿನಿಮಾವನ್ನು ಪುಟ್ಟಣ್ಣ ಕಣ್ಣಲ್ಲಿ ಸಿನಿಮಾ ಮಾಡಿದಾಗ ಆ ಸಿನಿಮಾದ ಕಥೆಯನ್ನು ನೋಡಿಕೊಂಡು ಸ್ವತಃ ಪುಟ್ಟಣ್ಣ ತರಾಸು ಅವರು ಅದರ ಬಗ್ಗೆ ವಿರೋಧ ವ್ಯಕ್ತಪಡಿಸ್ತಾರೆ. ಇದು ನಾಗರ ಹಾವಲ್ಲ, ಇದು ಕೇರೆ ಹಾವು ಅಂತ. ಅದರ ಸಿನಿಮಾ 25 ವಾರ ಓಡುತ್ತೆ.
ಆ ಸಿನಿಮಾದ 25 ವಾರದ ಶತದಿನೋತ್ಸವದ ಆಚರಣೆಗೆ ಪುಟ್ಟಣ್ಣ ಕಣಗಲ್ಲು ಇದೇ ತಾರಾಸುರನ್ನ ಕರ್ಕೊಂಡು ಬಂದು ಪ್ರಶಸ್ತಿ ಕೊಡಿಸ್ತಾರೆ. ಇಂಥದ್ದೊಂದು ಅವಿನಾಭಾವವಾದಂಥ ಸಂಬಂಧಗಳು ನಮ್ಮ ಮಧ್ಯೆ ನಡೆದೋಗ್ತವೆ. ಅದರಲ್ಲಿ ವಿಶೇಷವಾಗಿ ಪುಟ್ಟಣ್ಣ ಕಣಗಲ್ಲಂತವರು ಕನ್ನಡಕ್ಕೆ ನಿರ್ದೇಶಕರಾದಾಗ ಏನಾಗುತ್ತೆ, ಬೆಳ್ಳಿಮೋಡಗಳಂಥ ಸಿನಿಮಾಗಳನ್ನು, ಶರಪಂಜರದಂಥ ಮನೋವೈಜ್ಞಾನಿಕ ಸಿನಿಮಾಗಳನ್ನು, ಹಾಗಾಗಿ ಎಡಕಲು ಗುಡ್ಡದ ಮೇಲೆ ಅಂತ ಒಂದು ಅಪರೂಪದ ಸಿನಿಮಾಗಳನ್ನು, ಇಂಥವನ್ನೆಲ್ಲ ತರೋದಕ್ಕೆ ಕನ್ನಡದಲ್ಲಿ ಸಾಧ್ಯ ಆಗುತ್ತೆ. ಅಂದರೆ ಅರ್ಥ ಏನಾಯಿತು, ಏಕಕಾಲಕ್ಕೆ ಒಂದು ಕಾದಂಬರಿಯನ್ನು ಒಬ್ಬ ಸಿನಿಮಾ ಮಾಡ್ತಾ ಇರುವಾಗ ಅವನಿಗೊಂದು ದೊಡ್ಡ ಅವಕಾಶ ಇತ್ತು. ಅದು ಎಂಥ ದೊಡ್ಡ ಅವಕಾಶ ಅಂತಂದರೆ, ಈಗಾಗಲೇ ಓದುಗರಿದ್ದರು, ಆ ಓದುಗರ ಸಿನಿಮಾವನ್ನು ಕಾದಂಬರಿಯನ್ನು ಓದ್ತಿದ್ರು. ಆ ಕಾದಂಬರಿ ಓದಿದ ಜನ ನಾಳೆ ಸಿನಿಮಾ ಆದಾಗ ಸಿನಿಮಾ ಏನಾಗುತ್ತೆ ಅನ್ನೋ ನೋಡುವ ಕುತೂಹಲಗಳನ್ನು ಇಟ್ಕೊಂಡಿದ್ರು. ಇಂಥದ್ದೊಂದು ಪ್ರಕ್ರಿಯೆ ಒಳಗಡೆಗೆ ಅದೆರಡೂ ಕೂಡ ತನ್ನಗಳನ್ನು ರೂಪಿಸ್ಕೊಳ್ತಾನೆ ಪರಸ್ಪರ ಅನ್ನೋ ದಾಟಿನ ಒಳಗಡೆ ನಡೆದೋಗ್ಬಿಡ್ತದೆ. ಈಚಿನ ದಿನಗಳಲ್ಲಿ ಮಾತ್ರ ನಾವು ಈ ಥರದ ಸಂಕಟಗಳಲ್ಲೆಲ್ಲ ಸಿಕ್ಕಾಕೊಂಡಿದ್ದೀವಿ ಸ್ನೇಹಿತರೆ. ಇದು ನಾವು ಮೇಲ್ನೋಟಕ್ಕೆ ಕಾಣ್ತಾ ಅಷ್ಟು ಸರಳವಾಗಿಲ್ಲ ಇದು. ಯಾಕೆಂದರೆ ಒಂದು ಕಾಲಕ್ಕೆ ಸಿನಿಮಾ ಮಂದಿರಗಳು ಸಾವಿರಾರು ಜನಗಳನ್ನು ಒಂದು ಕಡೆಗೆ ಸೇರಿಸ್ಕೊಳ್ತಾ ಇದ್ದಂಥ ಸಿನಿಮಾ ಮಂದಿರಗಳು ಇವತ್ತು ಮಾಲ್ಗಳಿಗೆ ಬಂದು ನಿಂತಿವೆ. ಅಂದರೆ ಒಂದು ಕಾಲಕ್ಕೆ ಕಪಾಲಿ ಅಂತ ಥಿಯೇಟರ್ನಲ್ಲಿ ನೀವು 2-2.5 ಸಾವಿರ ಜನ ಏಕಕಾಲಕ್ಕೆ ಕೂತ್ಕೊಳ್ಬಹುದಾದಂಥ ಥಿಯೇಟರ್ಗಳ ಕಲ್ಪನೆ ಹೊರಟಾಗಿ ಇವತ್ತು 100-120 ಜನ ಕೂತ್ಕೊಳ್ಳುವಂಥ ಒಂದು ಥಿಯೇಟರ್ಗಳ ಕಲ್ಪನೆ ಬಂದು ನಮ್ಮ ಎದುರುಗಡೆ ಕೂತಿದೆ. ಒಂದು ಸಿನಿಮಾ ನೋಡ್ತೀವಿ ಅಂತಂದರೆ ಮನೆ ಮಂದಿಯೆಲ್ಲ ಸೇರಿಕೊಂಡು ಹಬ್ಬದ ರೀತಿಯಲ್ಲಿ ಸಿನಿಮಾ ಮಂದಿರಗಳಿಗೆ ಹೋಗಿ ಸಿನಿಮಾವನ್ನು ಇಡೀ ಸಾಲಲ್ಲಿ ಕೂತ್ಕೊಂಡು ಎಂಜಾಯ್ ಮಾಡ್ತಿದ್ದಂಥ ಪರಿಕಲ್ಪನೆಗಳು ಹೊರಟಾಗಿ ಇವತ್ತು ಮಾರ್ಕೆಟ್ ಮಾಡ್ತಾ, ಶಾಪಿಂಗ್ ಮಾಡ್ತಾ, ಟೈಮ್ ಪಾಸ್ಗೆ ಸಿನಿಮಾ ಥಿಯೇಟರ್ಗಳಿಗೆ ಹೋಗಿ ಕೂತ್ಕೊಳ್ಳುವಂಥ ಕಲ್ಪನೆಗಳು ಬಂದಿದೆ. ಅದಕ್ಕೆ ಪೂರಕವಾಗಿರುವ ಕಥೆಗಳು ಬರ್ತಿವೆ, ಅದಕ್ಕೆ ಪೂರಕವಾಗಿರೋ ಸಿನಿಮಾಗಳು ಬರ್ತಿವೆ. ಹೊಡಿಬಡಿಯಿಂದ ಹಿಡ್ಕೊಂಡು ಪ್ರೇಮ ಕಥೆಗಳು ಇಲ್ಲಿಗೆ ಸೀಮಿತಗೊಂಡು ಒಂದು ಬದುಕಿನ ಪ್ರಜ್ಞೆಗಳನ್ನು, ಬದುಕಿನ ಮೌಲ್ಯಗಳನ್ನು, ಸಂಬಂಧಗಳ ಸಾರ್ಥಕತೆಗಳನ್ನು ರೂಪಿಸುವಂಥದ್ದು ದೂರ ಹೋಗ್ತಿದೆ. ರಿಮೇಕ್ ಬೆನ್ನತ್ಬಿಟ್ಟಿದ್ದೀವಿ. ಇವತ್ತು ನಮ್ಮದಲ್ಲದೇ ಇರತಕ್ಕಂಥ ಡಬ್ಬಿಂಗ್ ಇವತ್ತು ಬಂದು ಕರ್ನಾಟಕವನ್ನು ಆವರಿಸ್ಕೊಂಡು ಕೂತಿದೆ. ಸಾಕಷ್ಟು ಸಮಸ್ಯೆಗಳಿದೆ ಸ್ನೇಹಿತರೆ. ನೆನಪಿರಲಿ ಸ್ನೇಹಿತರೆ, ನಾನು ನನ್ನ ಮಾತಿನ ಕೊನೆಗೆ ಬರ್ಬೇಕಾದ್ರೆ ಇನ್ನೊಂದು ಮಾತನ್ನು ಮುಖ್ಯವಾಗಿ ನೆನಪು ಮಾಡ್ಕೊಳ್ತೇನೆ. ಇವತ್ತು ಕರ್ನಾಟಕದಲ್ಲಿ ಕನ್ನಡ ಕಡ್ಡಾಯವಾದಂಥ ಭಾಷೆ ಆಗಬೇಕು ಅನ್ನುವಾಗ ಸಾಹಿತ್ಯದಂಥದ್ದೊಂದು ದೊಡ್ಡ ಚಳುವಳಿಯನ್ನು ಶುರು ಮಾಡಿದಾಗ ಚಳುವಳಿಗೆ ತೀವ್ರವಾದ ತಿರುವು ಬಂದದ್ದು ಎಲ್ಲಿಂದ? ರಾಜ್ಕುಮಾರ್ ಅಂತ ಒಬ್ಬ ನಟ ಪ್ರವೇಶ ಮಾಡಿದ ಮೇಲೆ ಅದು ಗೋಕಾಕ್ ಚಳುವಳಿ ಅಂತ ತೀವ್ರತೆಯನ್ನು ರೂಪಿಸಿಕೊಳ್ತದೆ. ಕನ್ನಡಕ್ಕೆ ಎಲ್ಲೆಲ್ಲಿ ಸಮಸ್ಯೆಗಳಿದೆಯೋ, ಅದು ಕಾವೇರಿ ನದಿಯ ಸಮಸ್ಯೆ ಇರ್ಬೋದು, ಅದು ಮತ್ತೊಂದು ಮಹದಾಯಿ ಅಂತ ಸಮಸ್ಯೆ ಇರ್ಬೋದು, ಅಥವಾ ನಮ್ಮ ತಿರುಗಾ ವಾಪಸ್ ಒಂದು ಸಿನಿಮಾದ ಡಬ್ಬಿಂಗ್ ಅಂತ ಸಮಸ್ಯೆಗಳಿರ್ಬೋದು, ಮತ್ತು ಕರ್ನಾಟಕ ಮತ್ತು ಕನ್ನಡ ಅನ್ನುವಂಥ ಅಸ್ಮಿತತೆಯ ಸಮಸ್ಯೆಗಳಿವೆ. ಇದೆಲ್ಲ ಸಿನಿಮಾ ರಂಗ ನಮ್ಮ ಜೊತೆಗೆ ನಿಂತ್ಕೊಂಡಿದೆ. ಹಾಗಾದಾಗ ಯಾವಾಗ ಸಿನಿಮಾ ಬರುತ್ತೆ ಆಗೆಲ್ಲರದ್ದು ಇಡೀ ಬಹುಜನಗಳ ಸಮುದಾಯದ ಪ್ರಜ್ಞೆಗಳು ಕೂಡ ಅದರೊಳಗಡೆಗೆ ರೂಪಿಸಿಕೊಂಡಂಥ ಕ್ರಮಗಳಿದೆ. ಹಾಗಾಗಿ ಸಾಹಿತ್ಯ ಮತ್ತು ಸಿನಿಮಾದ ಸಂಬಂಧವನ್ನು ಕೇವಲ ಅದೊಂದು ಕೃತಿ ಆಧಾರಿತ, ಅದೊಂದು ಕಾದಂಬರಿ ಆಧಾರಿತ ಅಂತ ನೋಡಬೇಕಾದ ಅವಶ್ಯಕತೆಗಳಿಲ್ಲ ನಮಗೆ. ಯಾಕಂದರೆ ನೀವು ತಿರುಗಿ ನೋಡಿದರೆ ಒಂದು ಬಂಗಾರದ ಮನುಷ್ಯದಂಥ ಒಂದು ಸಿನಿಮಾ ನಿಮಗೆ ನೆನಪಿರಲಿ ಸ್ನೇಹಿತರೆ, ಬಂಗಾರದ ಅಂತ ಒಂದು ಸಿನಿಮಾ ಇಡೀ ಭಾರತ ದೇಶದಲ್ಲಿ ಒಂದು ಅಖಂಡ ಚರಿತ್ರೆಯನ್ನು ಸೃಷ್ಟಿ ಮಾಡುತ್ತೆ. ಇವತ್ತು ನಾವು ಒಂಥರ ಭಾಳ ವಿಚಿತ್ರವಾದ ಸನ್ನಿವೇಶದಲ್ಲಿ ನಿಂತಿದ್ದೀವಿ. ಅದು ಒಂದು ಪರಸ್ಪರ ಹೊಂದಿಸ್ಕೊಂಡು ಮಾತಾಡಬಹುದೇನೋ ಅಂತ ಅನ್ನಿಸ್ತಿದೆ. ಇವತ್ತು ನಮ್ಮನ್ನು ಕಾಡ್ತಾ ಇರ್ತಕ್ಕಂಥ ಒಂದು ಸೂಕ್ಷ್ಮಾಣು ನಮ್ಮ ಜನಗಳನ್ನು ನಮ್ಮ ಊರಿಗೆ ತಂದಿಟ್ಟು, ನಮ್ಮ ಕೃಷಿಗಳ ಕಡೆಗೆ ಮುಖ ಮಾಡುವ ಹಾಗೆ ಮಾಡಿಟ್ಟು, ಒಂದು ಸಲ್ಲಣಗಳನ್ನು ಹೇಗೆ ಸೃಷ್ಟಿ ಮಾಡಿದೆ. ಅವತ್ತು ಬಂಗಾರದಂಥ ಮನುಷ್ಯಂತ ಒಂದು ಸಿನಿಮಾ ಅದರೊಳಗಡೆಗೆ ಇರುವ ಕೃಷಿ ಪ್ರಾಧಾನ್ಯತೆ ಪ್ರಜ್ಞೆಯಿಂದ ಎಷ್ಟೋ ಜನ ನಗರಕ್ಕೆ ಬಂದಿರತಕ್ಕಂಥವರು ಸರ್ಕಾರಿ ಕೆಲಸಗಳನ್ನು ಬಿಟ್ಟು ವಾಪಸ್ ಹೋಗಿರ್ತಕ್ಕಂಥ ಚರಿತ್ರೆ ನಮ್ಮ ಮಧ್ಯೆ ಇದೆ. ಜೀವನ ಚೈತ್ರದಂಥ ಒಂದು ಸಿನಿಮಾ ಬಂದಾಗ ನನ್ನ ಊರಿನ ಅಕ್ಕ ತಂಗಿಯರುಗಳು ತಮ್ಮ ಸಂಘ ಸಂಸ್ಥೆಗಳ ಮೂಲಕ ತಮ್ಮ ಊರಿನಲ್ಲಿ ಸಾರಾಯಿ ಅಂಗಡಿಗಳನ್ನು ಹೊರಕಾಗಿದ್ದಂಥ ಚರಿತ್ರೆಯನ್ನು ನಮ್ಮ ಸಿನಿಮಾಗಳ ಸೃಷ್ಟಿ ಮಾಡಿದಂಥದ್ದಿದೆ. ಹಾಗಾಗಿ ಒಂದು ಜಾತಿ ವ್ಯವಸ್ಥೆಗಳನ್ನಿರ್ಬೋದು, ಒಂದು ವರ್ಣ ವ್ಯವಸ್ಥೆಯನ್ನಿರ್ಬೋದು, ಒಂದು ಶ್ರೀಮಂತಿಕೆ ಪ್ರಶ್ನೆಗಳನ್ನಿರ್ಬೋದು, ಅನಾರೋಗ್ಯದ ಸಮಸ್ಯೆಗಳಿರ್ಬೋದು, ಮನುಷ್ಯ ಸಂಬಂಧಗಳ ಸಮಸ್ಯೆಗಳಿರ್ಬೋದು, ಸಿನಿಮಾಗಳನ್ನು ರೂಪಿಸಿಕೊಂಡು ಬದಲಾಯಿಸ್ಕೊಂಡಂಥ ಚರಿತ್ರೆಗಳು ನಮ್ಮ ಮಧ್ಯದಲ್ಲಿದ್ದಾವೆ. ಹಾಗಾಗಿ ನಾವು ಮಂದಿರಗಳಲ್ಲಿ ಮಾಡುವ ಹಾಗೆ ಇದು ಗಾಂಧಿ ಕ್ಲಾಸು, ಇದು ಮಿಡ್ಲ್ ಕ್ಲಾಸು, ಇದು ಬಾಲ್ಕನಿ ಅಂತ ಮಾತಾಡಿ ಜನಗಳನ್ನು ಅಲ್ಲೂ ಕೂಡ ಇವ್ರು ಹೀಗೆ ಅಂತ ಯೋಚನೆ ಮಾಡ್ತಾ ಇರುವಾಗಲೂ ಬದುಕು ಒಂದೇ ಆಗಿರುವಂಥ ಕ್ರಮಗಳನ್ನು ನಮ್ಮ ಸಿನಿಮಾಗಳು ತೋರಿಸ್ಕೊಟ್ಟಿವೆ ಸ್ನೇಹಿತರೆ. ಹಾಗಾಗಿ ಯಾವುದನ್ನು ಸಾಹಿತ್ಯ ಅಕ್ಷರದ ಮಾಧ್ಯಮದ ಒಳಗಡೆಗೆ ಸೀರಿಯಸ್ ಆಗಿ ಮಾಡ್ತಾ ಬಂದಿತ್ತು ಅದನ್ನು ಅಷ್ಟೇ ಸರಳೀಕರಿಸಿ ಜನಸಾಮಾನ್ಯರಿಗೆ ತಲಿಸಬಹುದಾದಂಥ ಒಂದು ಪ್ರಯತ್ನಗಳನ್ನು ನಮ್ಮ ಸಿನಿಮಾಗಳು ಮಾಡ್ತಾ ಬಂದಿವೆ. ಹಾಗಾಗಿ ಇವತ್ತು ನಮ್ಮ ವಿಶ್ವವಿದ್ಯಾಲಯದಲ್ಲಿ ವಿಶೇಷವಾದ ಕುವೆಂಪು ವಿಶ್ವವಿದ್ಯಾನಿಲಯದಲ್ಲೇ ಚಲನಚಿತ್ರವನ್ನೇ ಒಂದು ತೌಲಿಕದಲ್ಲಿ ಒಂದು ಪಠ್ಯ ಮಾಡಿಕೊಂಡು ಅದಕ್ಕೊಂದು ಪುಸ್ತಕವನ್ನು ಟೆಕ್ಸ್ಟ್ ಆಗಿಟ್ಟು ಅದರ ಹಾಡುಗಳ ಸಾಹಿತ್ಯ ಪ್ರಜ್ಞೆಗಳನ್ನು ರೂಪಿಸಿಕೊಳ್ಳುವಂಥ ಪ್ರಯತ್ನ ನಮ್ಮ ಮಧ್ಯೆ ಇದೆ. ಯಾಕಂದರೆ ಒಂದು ಸಿನಿಮಾದೊಳಗಡೆ ನಾವು ಮಾಡುವೆ ಕನ್ನಡ ನುಡಿಯೇ ಅಂತ, ನಾವು ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು ಅನ್ನೋಂಥ ಹಾಡು ಕರ್ನಾಟಕದ ಏಕೀಕರಣದ ಪ್ರಜ್ಞೆಯನ್ನು ರೂಪಿಸುತ್ತೆ ಅನ್ನೋದಾದರೆ, ಅಥವಾ ಆಗೋದು ಎಂದು ಕೈಲಾಗೋದು ಎಂದು ಕೈಕಟ್ಟಿ ಕುಳಿತಾರೆ ಅನ್ನೋಂಥ ಒಂದು ಹಾಡು ನನ್ನ ವ್ಯಕ್ತಿತ್ವವನ್ನು ರೂಪಿಸುತ್ತೆ, ನನಗೆ ಘನತೆಯನ್ನು ಜಾಸ್ತಿ ಮಾಡ್ತದೆ ಅನ್ನೋದಾದರೆ, ಹಾಗಾಗಿ ಅದು ಯಾವ ಥರದ ಪ್ರಕ್ರಿಯೆಗಳನ್ನು ಮತ್ತು ಅದರ ಮೂಲಕ ಜೀವನ ಪ್ರೀತಿ ಅಖಂಡತೆಗಳನ್ನು ಹೇಗೆಲ್ಲ ರೂಪಿಸ್ಕೊಳ್ಳೋಕ್ಕೆ ಸಾಧ್ಯ ಆಯ್ತಲ್ವ ಸ್ನೇಹಿತರೆ. ಹಾಗಾಗಿಯೇ ಇವತ್ತು ನಮ್ಮ ಹೊಸ ಸಾಧ್ಯತೆಗಳ ಜೊತೆಗಿದೆಯಲ್ಲ, ಈ ಸಂಶೋಧನಾ ಸಾಧ್ಯತೆಗಳ ಜೊತೆಗೆ ಒಬ್ಬ ಮುಗ್ಧನನ್ನು, ಒಬ್ಬ ಅಕ್ಷರಸ್ಥನನ್ನು, ಒಬ್ಬ ಅನಕ್ಷರಸ್ಥನನ್ನು,
ಒಂದು ಹೆಣ್ಣನ್ನು, ಗಂಡನ್ನು, ಜಾತಿ ಮೀರಿದ ಪ್ರಜ್ಞೆಯನ್ನು, ಒಂದು ಸಮಾನತೆ ಆಶೆಗಳನ್ನು ಇಟ್ಕೊಂಡಿರುವಂಥ ಒಂದು ಥಿಯೇಟರ್ 2 ಗಂಟೆಗಳ ಕಾಲ ಒಬ್ಬ ಮನುಷ್ಯನನ್ನು ತನ್ನೊಳಗಡೆಗೆ ತೆರ್ಕೊಂಡು ಅವನಿಗೆ ಬದುಕನ್ನು ಕಲಿಸಿಕೊಡುವುದು. ಅದು ನೀವು ನಾನು ಅದಕ್ಕೆ ಹೇಳಿದೆ, ಬಂಗಾರದ ಮನುಷ್ಯ ಉದಾಹರಣೆ ಕೊಟ್ಟೆ, ನಿಮಗೆ ಜೀವನ ಚೈತ್ರ ಉದಾಹರಣೆ ಕೊಟ್ಟೆ, ಇವೆಲ್ಲವೂ ಕಾದಂಬರಿ ಆಧಾರಿತ ಒಂದು ಸಿನಿಮಾದ ಒಳಗಡೆಗೆ. ಹಾಗಾಗಿ ಅದರ ಮೂಲಕ ಒಬ್ಬ ದೊಡ್ಡ ಕವಿಯನ್ನು ಕೂಡ ಸಮುದಾಯದ ಸಂದರ್ಭಕ್ಕೆ ತರುವ, ಹೀಗೆ ಬದುಕಬಹುದಾದ ಸಾಧ್ಯತೆಗಳನ್ನು ಸೃಷ್ಟಿ ಮಾಡಿಕೊಡುವ ಅನಂತತೆಯನ್ನು ನಮ್ಮ ಸಿನಿಮಾಗಳು ರೂಪಿಸಿದ್ದನ್ನು ನಾವು ಮರೆಯೋ ಹಾಗಿಲ್ಲ. ಹಾಗಾಗಿ ಸಾಹಿತ್ಯ ಅನ್ನುವಂಥದ್ದು, ಏಕೆಂದರೆ ನೋಡಿ, ಏಕಕಾಲಕ್ಕೆ ಇದು ಒಂದು ಕಡೆಗೆ ಹೀಗೆ ಜನಪ್ರಿಯ ಮಾಧ್ಯಮದಲ್ಲಿ ನಡೀತಾ ಇರುವಾಗೆ ಹೊಸ ಅಲೆ ಅಂಥದ್ದೊಂದು ಶುರುವಾಯಿತು ನೋಡಿ. ಸಂಸ್ಕಾರದಂಥ ಸಿನಿಮಾ, ನರೂಪದಂಥ ಸಿನಿಮಾ, ಪಲ್ಲವಿ ಅಂತ ಸಿನಿಮಾ, ಖಂಡವಿದೆಕು ಮಾಂಸವಿದೆಕು ಅಂತ ಸಿನಿಮಾ, ಮೊನ್ನೆವರೆಗೆ ಶಬರಿ ಅಂತ ಸಿನಿಮಾಗಳೆಲ್ಲ ಕನ್ನಡದಲ್ಲಿ ಬರ್ತವೆ. ಸೊ ಇವೆಲ್ಲವೂ ಒಂದು ಕಡೆಯಿಂದ ರಾಷ್ಟ್ರ ಮನ್ನಣೆಗಳಿಗೆ, ಯಾಕೆಂದರೆ ಅಷ್ಟೊತ್ತಿಗೆ ಭಾರತ ದೇಶದಲ್ಲಿ ಸತ್ಯಜಿತ್ ರೇ ಅಂತವ್ರು ಮಾತ್ರ ಇಂಥ ಸೀರಿಯಸ್ ಆಗಿ ಕೆಲಸ ಮಾಡ್ತಿರುವಾಗ ಭಾರತ ದೇಶ, ಅದರಲ್ಲೂ ಕರ್ನಾಟಕ 1970 ಆಸ್ಪಾಸಿಗೆ ಅನಂತಮೂರ್ತಿಯವರ ಸಂಸ್ಕಾರದಂಥ ಒಂದು ಸಿನಿಮಾವನ್ನು ತಂದಾಗ ಏನಾಯಿತು, ಆ ಸಿನಿಮಾ ಬಂದ ತಕ್ಷಣ ಏನಾಯಿತು, ಅದು ನಮಗೆ ಮೊಟ್ಟ ಮೊದಲನೇ ಸ್ವರ್ಣಕಮಲವನ್ನು ತಂದುಕೊಡ್ತದೆ. ಅದರ ಮೂಲಕ ಇಡೀ ಭಾರತ ದೇಶದ ಚಿತ್ರ ಜಗತ್ತು ಕರ್ನಾಟಕದ ಚಿತ್ರ ಜಗತ್ತಿನ ಕಡೆಗೆ ತಿರುಗಿ ನೋಡೋ ಹಾಗಾಗುತ್ತೆ. ಅಲ್ಲಳ್ಳಿಯವರು ಕೃಷ್ಣವರ ಕಾಡು ಬರ್ತದೆ ಮುಂದಕ್ಕೆ. ಹಾಗಾಗಿ ಒಂದು ನಿಮ್ಗೆ ಭಾಳ ಜನಕ್ಕೆ ಇದು ಗೊತ್ತಿಲ್ಲ ಅಂತ ಅನ್ಕೋತೀನಿ, ಚೋಮನ ದುಡಿ ಅಂತ ಒಂದು ಸಿನಿಮಾವನ್ನು BV ಕಾರಂತರು 1975ರಲ್ಲಿ ಸಿನಿಮಾ ಮಾಡ್ತಾರೆ ಸ್ನೇಹಿತರೆ, ನೆನಪಿರಲಿ. ಮೊಟ್ಟ ಮೊದಲನೇದಾಗಿ ಭಾರತ ದೇಶದಿಂದ ಆಸ್ಕರ್ಗೆ ನಾಮಿನಿಗೊಂಡಂಥ ಮೊದಲನೇ ಚಿತ್ರ ಚೋಮನ ದುಡಿ. ಹಾಗಾಗಿ ಅಷ್ಟರ ಮಟ್ಟಿಗೆ ಭಾರತೀಯ ಇಡೀ ಜಗತ್ತನ್ನು ತನ್ನ ಕಡೆಗೆ ತೆಳ್ಕೊಳ್ಳುವಂಥ ಒಂದು ಪ್ರಯತ್ನವನ್ನು ಕನ್ನಡ ಮಾಡಿದ್ದಿದೆ. ಕನ್ನಡ ಚಲನಚಿತ್ರಗಳಿಗೆ ಸಾಹಿತ್ಯ ಅನ್ನುವಂಥದ್ದು ಸಂಸ್ಕೃತಿಯ ರೂಪಕಗಳನ್ನು ರೂಪಿಸಿಕೊಂಡದಿದೆ. ಇವತ್ತಿಗೂ ನೀವು ನಿನ್ನೆ ಮೊನ್ನೆ ದಿನದ ಒಂದು ಸುದ್ದಿಯನ್ನು ನೀವು ಪತ್ರಿಕೆಯಲ್ಲಿ ಗಮನಿಸಿದ್ರೆ, ನಮ್ಮ ಸಾಂಸ್ಕೃತಿಕ ಮೇಷ್ಟ್ರು ಬರ್ಗೂರು ರಾಮಚಂದ್ರಪ್ಪನವರು ಜನ್ನನ ಯಶೋಧರ ಚರಿತೆಯನ್ನು ತಗೊಂಡು ಅಮೃತಮತಿ ಅನ್ನುವಂಥ ಒಂದು ಕಥನವನ್ನು ಮಾಡಿ ಅದು ಪ್ರದರ್ಶನಕ್ಕೆ ಬರೋಕ್ಕಿಂತ ಮುಂಚೆನೇ 2 ಅಂತಾರಾಷ್ಟ್ರೀಯ ಮನ್ನಣೆಗಳಿಗೆ ಇವತ್ತು ಪಾತ್ರವಾಗಿ ಅದು ಪ್ರದರ್ಶನಗೊಳ್ತಾ ಇರುವಂಥದ್ದಿದೆ. ಅಂದರೆ ಸಮಕಾಲೀನ ಸಂದರ್ಭಕ್ಕೆ ಆ ಕಾಲದ ಸಂದರ್ಭಗಳನ್ನು ಸಂವೇದನೆಯನ್ನು ಇಟ್ಕೊಂಡು ನೋಡ್ತಕ್ಕಂಥ ಪ್ರಯತ್ನಗಳನ್ನು ನಮ್ಮ ಸಿನಿಮಾಗಳು ಮಾಡ್ತಾರೆ. ಹಾಗಾಗಿ ಚಲನಚಿತ್ರ ಮತ್ತು ಸಿನಿಮಾ, ಯಾಕೆಂದರೆ ಇಂಥದ್ದೊಂದು ವೆಬಿನಾರ್ನ ಮಾಡಬೇಕು ಅಂತ ನನ್ನ ವಿದ್ಯಾರ್ಥಿ ಸ್ನೇಹಿತ ರಣಧೀರ ಹೇಳಿದಾಗ, ಮತ್ತು ನನ್ನ ಗೆಳೆಯರಾದ ಕೃಷ್ಣಮೂರ್ತಿಯವರು ಸಾಹಿತ್ಯ ಮತ್ತು ಅನ್ವೇಷಿಸ್ತಾನೆ ಗೊತ್ತು ನಾವು ಮಾತನಾಡೋಣ ಅಂದಾಗ, ಹೌದು ಇದು ಇವತ್ತಿನ ತುರ್ತು ಅಂತ ನಾನು ಯಾಕೆ ಪರಿಭಾವಿಸ್ಕೊಳ್ತೀನಿ ಅಂದರೆ, ನಮ್ಮ ಹೊಸ ಆಲೋಚನೆ ಕ್ರಮಗಳನ್ನು ಈ ನಿಟ್ಟಿನಲ್ಲಿ ನಾವು ಸಾಗಿಸ್ಕೊಂಡು ಹೋಗಬೇಕಾದ್ದೇನೋ ಇದೆ ಅಂತ ಅನ್ನಿಸ್ತಿದೆ. ಹಾಗಾಗಿ ಸಾಹಿತ್ಯ ಮತ್ತು ಸಿನಿಮಾ ಅನ್ನೋಂಥದ್ದು ದಿನೇಶ್ ಸರ್ ಅದನ್ನು ಆರಂಭದಲ್ಲಿ ಹೇಳಿದರು, ಅದನ್ನು ಬಹುಶಿಸ್ತಿ ಅನ್ಯಶಿಸ್ತಿ. ಯಾಕೆಂದರೆ ಸಾಹಿತ್ಯ ಒಂದು ಶಿಸ್ತು ಕಲಿಸುತ್ತೆ ಅನ್ನೋದಾದರೆ, ಈ ಶಿಸ್ತು ಇನ್ನೊಂದು ಶಿಸ್ತಿನ ಜೊತೆ ನಿಂತ್ಕೊಂಡಾಗ ಇನ್ನೇನೋ ಒಂದು ಅಪರೂಪದ್ದನ್ನು ಸೃಷ್ಟಿ ಮಾಡ್ಬೋದಲ್ಲ. ಅದಕ್ಕೆ ನಾನು ಹೇಳಿದೆ, ನಾಟಕದ ಬೆಳವಣಿಗೆ ಮೂಲಕದಿಂದ ನಾವು ಬಂದು, ಯಾಕೆಂದರೆ ಇವತ್ತು ಥಿಯೇಟರ್ಗಳಿಂದ ಬಂದು, ಟೆಂಟ್ಗಳಿಂದ, ಟೂರಿಂಗ್ ಟಾಕೀಸ್ಗಳಿಂದ ಬಂದು, ಟೆಂಟ್ಗಳಿಗೆ ಬಂದು, ಥಿಯೇಟರ್ಗಳಿಗೆ ಬಂದು, ಇವತ್ತು ಬಂದು ಮಲ್ಟಿಪ್ಲೆಕ್ಸ್ಗಳಿಗೆ ನಾವು ಕೂತಿದ್ದೀವಿ. ಬದಲಾಗ್ತಿರ್ಬೋದು, ಹೌದು. ಆದರೆ ಹಾಗಿರುವಾಗಲೂ ಒಂದು ಕಸ್ತೂರಿ ನಿವಾಸ ಅಂತ ಸಿನಿಮಾವನ್ನು ಮತ್ತೆ ಬಿಡುಗಡೆ ಮಾಡಿದ್ರೆ ಅದು ಯಾಕೆ ಮತ್ತೆ 100 ದಿನ ಓಡುತ್ತೆ? ಒಂದು ಬಂಗಾರದ ಮನುಷ್ಯ ಯಾಕೆ ಮತ್ತೆ ಮತ್ತೆ ರಿಲೀಸ್ ಆಗ್ತಾ ಇದೆ? ಒಂದು ನಾನಿನ ಮರೆಯಲಾರೆ ಅಂತ ಒಂದು ಸಿನಿಮಾ, ಸಾಕ್ಷಾತ್ಕಾರದಂಥ ಸಿನಿಮಾ ಯಾಕೆ ಯುವ ಜನತೆಯ ಮನಸ್ಸುಗಳನ್ನು ತಟ್ಟುತ್ತೆ? ಇವತ್ತಿಗೂ ಹೊಸ ತಲೆಮಾರಿನಲ್ಲಿ ಆಲೋಚನೆ ಮಾಡ್ತಾ ಇರೋ ಒಂದು ಹುಡುಗ ಕೂಡ ತನ್ನ ಮೊಬೈಲ್ನೊಳಗೆ ಹಳೆಯ ಮೆಲೋಡಿಗಳನ್ನು ಇಟ್ಕೊಂಡು ಯಾಕೆ ಕೇಳ್ತಿರ್ತಾನೆ? ಸೊ ಇದ್ರ ಮೂಲಕ ಒಂದು ಬದುಕನ್ನು ಸಾಕಾರಗೊಳಿಸಬಹುದಾದಂಥ ಸಾಧ್ಯತೆಗಳಲ್ಲಿ ಮತ್ತು ಬದುಕನ್ನು ಸಿಂಗರಿಸಿಕೊಳ್ಳಬಹುದಾದಂಥ ಸಾಧ್ಯತೆಗಳಲ್ಲಿ ನಾವು ಯೋಚನೆ ಮಾಡೋದಕ್ಕೊಂದು ಅವಕಾಶಗಳಿದೆ ಸ್ನೇಹಿತರೆ. ಅದರ ಬಗ್ಗೆ ಎಲ್ಲೋ ನಾವು ಒಂದು ಕಡೆಗೆ ಗಂಭೀರವಾಗಿ ಯೋಚನೆ ಮಾಡಬೇಕಾದ ತುರ್ತುಗಳಿದೆಯಾ? ಈ ನಿಟ್ಟಿನಲ್ಲಿ ಸಾಹಿತ್ಯ ಮತ್ತು ಸಿನಿಮಾವನ್ನು ಪರಸ್ಪರ ಅಂತ ಹೇಳುವಂತಿದೆಯಾ? ಯಾಕೆಂದರೆ ನನಗೇನೋ ನನ್ನ ಅವಧಿ ಮುಗಿತಾ ಬಂದಿದೆ, ನನಗೆ ಅರ್ಥ ಆಗಿದೆ. 20 ನಿಮಿಷಗಳಲ್ಲಿ ಖಂಡಿತ ಅಲ್ಲ, ಇದೊಂದು ವಿಶ್ವರೂಪವಾದಂಥದ್ದು. ನಾನು ಅದನ್ನು ವಾಮನ ಮಾಡೋ ಪ್ರಯತ್ನ ಮಾಡ್ತಾ ಇದ್ದೀನಿ. ಆದರೆ ನಮ್ಮ ವಿಶ್ವವಿದ್ಯಾಲಯಗಳಲ್ಲಿ ಮತ್ತು ಇತರ ವಿಶ್ವವಿದ್ಯಾಲಯಗಳಿತ್ತು ಸಿನಿಮಾಗಳನ್ನು ಗಂಭೀರ ಶಿಸ್ತನ್ನಾಗಿ ಮಾಡಿಕೊಂಡು ನಡೆಸುವ ಅಧ್ಯಯನ ಪ್ರಕ್ರಿಯೆಗಳು ಚಾಲನೆಯಲ್ಲಿದ್ದಾವೆ. ಅವು ಹೆಚ್ಚು ನಡೀಬೇಕು, ಪರಸ್ಪರ ರೂಪಕಗೊಳ್ಳುವಂಥದ್ದು ಆಗಬೇಕು. ಯಾಕಂದರೆ ಒಬ್ಬ ಸಿನಿಮಾ ನಟ ರಾತ್ರೋರಾತ್ರಿ ನಮ್ಗೆ ಆರಾಧ್ಯ ದೈವ ಯಾಕಾಗ್ತಾನೆ? ಸುಮ್ಮನೆ ಆಗೋದಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಒಬ್ಬ ರಾಜ್ಕುಮಾರ್ ಅಂತ ನಟ ಇಡೀ ಕರ್ನಾಟಕ, ಕನ್ನಡದ ನೆಲ, ಜಲ, ಸಂಸ್ಕೃತಿ, ಸಮಾಜವನ್ನು ಯಾಕೆ ರೂಪಿಸ್ತಾನೆ? ಸ್ವತಃ ಕುವೆಂಪು ಅಂತವರು ವಿಶ್ವಮಾನವ ಸಂದೇಶವನ್ನು ಮಾತನಾಡುವಾಗ ಈ ನನ್ನ ವಿಶ್ವಮಾನವತೆಯನ್ನು ಜನಕ್ಕೆ ತಲುಪಿಸಬಲ್ಲ ಶಕ್ತಿ ಇರ್ತಕ್ಕಂಥದ್ದು ರಾಜ್ಕುಮಾರ್ಗೆ ಅಂತ ಯಾಕೆ ಹೇಳೋದಕ್ಕೆ ಸಾಧ್ಯ ಆಗುತ್ತೆ? ಹಾಗಾಗಿ ಇಂಥದ್ದೊಂದು ಗಂಭೀರವಾದ ಮಾಧ್ಯಮವನ್ನು ನಾವು ರೂಪಿಸಿಕೊಳ್ಳುವ, ಅದರ ಜೊತೆಗೆ ನಾವು ಅನುಸಂಧಾನ ಮಾಡುವ ಪ್ರಕ್ರಿಯೆ ಇದೆಯಲ್ಲ, ಅದು ಬಹಳ ದೊಡ್ಡದು ಸ್ನೇಹಿತರೆ. ಹೊಸ ತಲೆಮಾರುಗಳು, ಹೊಸ ಶೋಧಗಳು. ಯಾಕೆಂದರೆ ಒಂದು ಹಳೆಯ ಸಿನಿಮಾವನ್ನು ನಾನು ತಿರುಗಿ ನೋಡೋದು ಅಂತಂದರೆ ಕಳೆದುಕೊಂಡು ನನ್ನ ಬದುಕನ್ನು ನೋಡುವ ಕ್ರಮ. ಅಲ್ಲಿ ನನ್ನ ಅಪ್ಪ ಇದ್ದಾನೆ, ಅಲ್ಲಿ ನನ್ನ ತಾತ ಇದ್ದಾನೆ, ಅಲ್ಲಿ ನನ್ನ ಪುರಾತನರಿದ್ದಾರೆ. ಹಾಗೇನೆ ಅಲ್ಲೊಂದು ಜೀವನವಾದಂಥ ಅಖಂಡವಾದಂಥ ಒಂದು ಪ್ರೀತಿ ಇಲ್ಲ, ಅಲ್ಲೊಂದು ಅದ್ಭುತವಾದ ಕಾಡಿದೆ, ಅಲ್ಲೊಂದು ಅದ್ಭುತವಾದ ನದಿ ಇದೆ, ಅಲ್ಲೊಂದು ಸಮುದ್ರ ಇದೆ, ಅಲ್ಲೊಂದು ಪ್ರೀತಿ ಇದೆ, ಅಲ್ಲೊಂದು ಪ್ರೇಮ ಇದೆ. ಇಷ್ಟೆಲ್ಲವನ್ನು ಒಂದು ಸಿನಿಮಾ ನನಗೆ ತಂದು ಕೊಡ್ತದೆ. ಅದನ್ನು ಸಾಹಿತ್ಯ ಅಕ್ಷರ ಮಾಡಿದರೆ ಸಿನಿಮಾ ಅದನ್ನು ಸಾಕ್ಷಾತ್ಕಾರ ಮಾಡ್ತದೆ. ಹಾಗಾಗಿ ಅಂಥದ್ದೊಂದು ಗಂಭೀರವಾದಂಥ ಪ್ರಕ್ರಿಯೆಯನ್ನು ಚಾಲನೆ ಮಾಡ್ಕೊಳ್ತಕ್ಕಂಥ ಒಂದು ಕ್ರಮವನ್ನು ನಮ್ಮ ಕನ್ನಡ ಸಿನಿಮಾಗಳು ರೂಪಿಸ್ಕೊಂಡಿವೆ ಅನ್ನೋಂಥದ್ದು ಬಹಳ ಮುಖ್ಯವಾದದ್ದು ಸ್ನೇಹಿತರೆ. ಅದು ಬಹುಶಃ ಇವತ್ತು ಜಗತ್ತಿನಾದ್ಯಂತ ನಾನು ಹೇಳಿದೆ, ಇವತ್ತು ನಮಗೆ ಅನ್ಯಶಸ್ತಿಗಳ ರೂಪದಲ್ಲಿ ಸಿನಿಮಾವೇ ಒಂದು ದೊಡ್ಡ
ಅಧ್ಯಯನದ ಶಿಸ್ತಾಗಿ ಇವತ್ತು ನಮ್ಮ ಮಧ್ಯೆ ರೂಪಿಸ್ಕೊಳ್ತಾ ಇದೆ. ಬಹುಜನರ ಬದುಕನ್ನು ಕಟ್ಟುವಂಥದ್ದಾಗ್ತಿದೆ. ಹಾಗಾಗಿ ಇದು ಇವತ್ತು ಅದರ ಮೂಲಕ ಮನೆ ಮನೆಯೊಳಗೆ ಬಂದು ಕೂತಿರುವ ನಮ್ಮ ಟಿ ವಿಗಳು ನಮ್ಮನ್ನು ರೂಪಿಸ್ತಾ ಇರೋ ಹೊತ್ತಿಗೆ ಅದರ ಅರ್ಥವಂತಿಕೆಗಳಿಗೆ ನಾವು ಮುಖಾಮುಖಿಯಾಗಬೇಕಾದ ತುರ್ತುಗಳಿದೆ. ಆ ನಿಟ್ಟಿನಲ್ಲಿ ಇಂಥದ್ದೊಂದು ಮಾತುಕತೆಗಳನ್ನು ನಾವು ಮತ್ತೆ ಮತ್ತೆ ಪುನರ್ಮನನ ಮಾಡಿಕೊಂಡು ಅನುಸಂಧಾನ ಮಾಡೋದು ಹೆಚ್ಚು ಅಗತ್ಯ ಇದೆ ಅಂತ ನನಗೆ ಅನ್ನಿಸ್ತಾ ಇದೆ.